ಎಲ್ಲರಿಗೂ ನಮಸ್ಕಾರ. ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ. ನಾವೆಲ್ಲ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಆದ್ರೆ ಮುಂದಿನ ಪೀಳಿಗೆಗೆ ಅದನ್ನ ವರ್ಗಾಯಿಸೋದು ಮತ್ತು ಸ್ವಾತಂತ್ರ್ಯ ಅನ್ನೋದು ಸುಮ್ಮನೆ ಬಂದಿಲ್ಲ, ಅದು ಸಹಸ್ರಾರು ಜನರ ತ್ಯಾಗ ಬಲಿದಾನದ ಪ್ರತೀಕ ಅನ್ನೋದನ್ನ ನಾವು ಮನಗಾಣಬೇಕಾಗಿದ್ದು ಅನಿವಾರ್ಯ, ಅವಶ್ಯಕ ಮತ್ತು ಕರ್ತವ್ಯ ಕೂಡ ಹೌದು. ಹಾಗಾಗಿ ನಾವೆಲ್ಲ ಬಹಳ ಜನ ಮಾತಾಡೋದನ್ನ ಕೇಳಿದೀವಿ. ಬ್ರಿಟಿಷರು ಬಂದಿದ್ದಕ್ಕೆ ಭಾರತಕ್ಕೇನೋ ತುಂಬಾ ಒಳ್ಳೇದಾಯ್ತು, ಭಾರತಕ್ಕೆ ಬ್ರಿಟಿಷರು ಬಂದಿದ್ದರ ಪರಿಣಾಮವಾಗಿ ರೈಲ್ವೆ ಬಂತು, ಪೋಸ್ಟ್ ಆಫೀಸ್ ಬಂತು, ಎಷ್ಟೋ ಬ್ರಿಡ್ಜ್ಗಳನ್ನು ಕಟ್ಟಿದ್ರು, ಶಾಲೆಗಳು ತೆರೆದು, ಭಾರತದಲ್ಲಿ ಅಲ್ಲಿ ತನಕ ಅನಕ್ಷರತೆ ಇತ್ತು. ಈ ತರದ ಹತ್ತಾರು ಮಾತುಗಳನ್ನ ಕಳೆದ 5-6 ದಶಕದಲ್ಲಿ ಕೇಳಿದೀವಿ. ಬಹಳ ಮನಸ್ಸಿಗೆ ನೋವಾಗೋ ವಿಚಾರ ಇದೆ ನಮ್ಗೆ. ಯಾಕೆ ಅಂತಂದ್ರೆ ಭಾರತಕ್ಕೆ ಸ್ವತಂತ್ರ ಅವರು ತಂದು ಕೊಡೋದಾಗಿದ್ರೆ ಅಥವಾ ಭಾರತಕ್ಕೆ ಸ್ವತಂತ್ರ ಅವರು ನಮಗೆ ತುಂಬಾ ಚೆನ್ನಾಗಿ ದೇಶವನ್ನು ಕಟ್ಕೊಟ್ಟಿದ್ದಿದ್ರೆ ನಾವ್ಯಾರು ಸ್ವತಂತ್ರ ಹೋರಾಟ ಅನ್ನೋ ಪರದಿಗೆ ಬರ್ತಾನೆ ಇರಲಿಲ್ಲ. ಅವ್ರು ಹೇಗ್ ಮಾತಾಡ್ತಾರೆ ಅಂತಂದ್ರೆ ವೈಟ್ ಮ್ಯಾನ್ಸ್ ಬರ್ಡನ್ಸ್ ಅಂತ, ಅಂದ್ರೆ ಬಿಳಿಯರ ಜವಾಬ್ದಾರಿ ಅಥವಾ ಹೊಣೆಗಾರಿಕೆ ಭಾರತೀಯರನ್ನ ನಾಗರಿಕರನ್ನಾಗಿ ಮಾಡುವುದು ಅಂತ. ಈ ಕೆಲವೊಂದಿಷ್ಟು ಹೇಳಿಕೆಗಳು ತುಂಬಾ ಬಾಲಿಶ ಅಂತ ಅನಿಸ್ಲಿಕ್ಕೆ ಶುರು ಆಗ್ತವೆ ಮತ್ತು ಅಲ್ಲಿನ ವಿಚಾರಗಳನ್ನ ನಮ್ಮವರು ಇಲ್ಲಿ ಪದೇ ಪದೇ ರಿಪೀಟ್ ಮಾಡ್ತಾ ಇರೋದ್ರಿಂದ ಅವ್ರೇನೋ ಮಾಡಿದ್ದಾರೆ ಅಂತ ಅನಿಸ್ಲಿಕ್ಕೆ ಶುರು ಆಗ್ಬಿಡತ್ತೆ. ಅದು ಒಂಥರ ಸಾಮೂಹಿಕ ವ್ಯಾಧಿ ಅಂತಂದ್ರೆ ತಪ್ಪಲ್ಲ. ಮೆಕಾಲೆ ಮಾಡಿದ್ದು ಇದೇ ಕೆಲಸವನ್ನ. ಇಂಗ್ಲೆಂಡಿನ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಮಾತನಾಡೋ ವಿಚಾರ ಭಾರತಕ್ಕೆ ತಲುಪುವಂತೆ ನೋಡ್ಕೊಳ್ತಾ ಇದ್ರು ಮತ್ತು ಅಲ್ಲಿ ಚರ್ಚಿತವಾಗುವ ವಿಷಯಗಳು ಭಾರತದಲ್ಲಿ ಮಂಡನೆ ಆಗ್ತವೆ. ಹೀಗಾಗಿ ಭಾರತೀಯರಲ್ಲಿ ಕೀಳೆರಿಮೆ ಭಾವನೆ ಸೃಷ್ಟಿಯಾಯಿತು. ಅಂದ್ರೆ ಇವತ್ತಿಗೂ ಸ್ವತಂತ್ರ ಬಂದು 80 ವರ್ಷದ ಹತ್ರಕ್ಕೆ ಬಂದ್ಮೇಲೂ ನಮ್ಗೆ ಕೀಳೆರಿಮೆ ಯಾಕೆ ಇರಬೇಕು ಅನ್ನೋದು ಪ್ರಶ್ನೆ. ಮತ್ತು ಅವ್ರು ಮಾಡಿದ್ದು ತಪ್ಪು ಅಂತ ಘಂಟಾಘೋಷವಾಗಿ ಹೇಳಲಿಕ್ಕೆ ನಮ್ಗೆ ಇವತ್ತಿಗೂ ಯಾಕೆ ಹಿಂಜರಿಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗ್ತಾ ಹೋಗುತ್ತೆ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಬದುಕನ್ನ ನಾವು ಗಮನಿಸಿದಾಗ, ಅವರ ಹೋರಾಟದ ರೀತಿಯನ್ನ ನಾವು ನೋಡಿದಾಗ. ಭಾರತ ಸ್ವಾತಂತ್ರ್ಯಗೊಳ್ತು ಅಂತ ನಾವೆಲ್ಲ ಮಾತಾಡ್ತೀವಲ್ಲ, ಹಾಗಾದ್ರೆ ಕಳ್ಕೊಂಡಿದ್ ಯಾವಾಗ ಅನ್ನೋದಕ್ಕೂ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗ್ಬೇಕು ನಾವು. ಯಾವಾಗ ಭಾರತದ ಮೇಲೆ ಮೊದಲು ಗ್ರೀಕರು ದಾಳಿ ಮಾಡಿದ್ರು ಅವಾಗ ಭಾರತಕ್ಕೆ ಸ್ವತಂತ್ರ ಹೋಯ್ತಾ? ಅದಾದ ನಂತರ ಶಕರು ಹೂಣರು ದಾಳಿ ಮಾಡಿದ್ರು ಭಾರತದ ಮೇಲೆ, ಅವಾಗ ಸ್ವತಂತ್ರ ಹೋಯ್ತಾ? ಅದಾದ್ಮೇಲೆ ಅರಬಿಯನ್ನರು ದಾಳಿ ಮಾಡಿದ್ರು ಭಾರತದ ಮೇಲೆ, ಅವಾಗ ಸ್ವತಂತ್ರ ಹೋಯ್ತಾ? ಅಫ್ಘನ್ನರು ದಾಳಿ ಮಾಡ್ತಾರೆ, ಅವಾಗ ಸ್ವತಂತ್ರ ಹೋಯ್ತಾ? ಅದಾದ್ಮೇಲೆ ಇಂಗ್ಲಿಷರು ಬರ್ತಾರೆ, ಫ್ರೆಂಚರು ಬರ್ತಾರೆ, ಡಚ್ಚರು ಬರ್ತಾರೆ, ಪೋರ್ಚುಗೀಸರು ಬರ್ತಾರೆ, ಅವಾಗ ನಮಗ್ ಸ್ವತಂತ್ರ ಹೋಯ್ತಾ? ಯಾವಾಗ ಹೋಯ್ತು ಅನ್ನೋದು ಉತ್ತರ ಬೇಕಲ್ಲ. ಇಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಭಾರತ ಸ್ವತಂತ್ರವನ್ನ ಪೂರ್ಣ ಪ್ರಮಾಣದಲ್ಲಿ ಕಳ್ಕೊಳ್ಳದೆ ಇದ್ರೂ ದಾಸ್ಯದ ಜೀವನವನ್ನ ನಡೆಸ್ತು ಅನ್ನೋದು ಮಾತ್ರ ಸತ್ಯ. ಕಳೆದ ಸ್ವಾತಂತ್ರ್ಯಕ್ಕಿಂತ ಒಂದು 180-200 ವರ್ಷಗಳ ಕಾಲ ಆ ತರದ ಬದುಕನ್ನ ಭಾರತ ಬದುಕ್ತು. ಈ ಬದುಕಿನ ಮಧ್ಯದಲ್ಲಿ ಲಕ್ಷಾಂತರ ಜನ ಹೋರಾಟಗಾರರು ಭಾರತಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರ ಕೊಡಬೇಕು, ಭಾರತ ಸ್ವರಾಜ್ಯವಾಗಬೇಕು ಅನ್ನೋ ಕಲ್ಪನೆಯನ್ನ, ಕನಸನ್ನ ಕಟ್ಕೊಂಡು ತಮ್ಮನ್ನ ತಾವು ದೇಶಕ್ಕೆ ಸಮರ್ಪಿಸಿಕೊಂಡ್ರು. ನಾನು ಸುಮ್ಮನೆ ಒಂದು ಉದಾಹರಣೆ ನಿಮಗೆ ಹೇಳೋದಾದ್ರೆ, ಇವತ್ತಿಗೂ ಭಾರತಕ್ಕೆ ರೈಲಿನ ಕೊಡುಗೆ ಬ್ರಿಟಿಷರದ್ದು. ಮುಂಬೈದಿಂದ ಠಾಣೆಗೆ ಮೊದಲು ರೈಲು ಸಂಚಾರ ಆರಂಭ ಆಯಿತು. ಕರ್ನಾಟಕದಲ್ಲಿ ಬಂಗಾರಪೇಟೆಯಿಂದ ರೈಲು ಸಂಚಾರ ಆರಂಭ ಆಯಿತು. ಈ ತರ ಎಲ್ಲ ಮಾತಾಡ್ತೀವಲ್ಲ, ಒಂದೇ ಒಂದು ಪ್ರಶ್ನೆ ಸಣ್ಣದಾಗಿ ಕೇಳ್ಕೊಳ್ಳೋದು ಬಹಳ ಉತ್ತಮ. ಬಂಗಾರಪೇಟೆಯೇ ಮೊದಲು ಕರ್ನಾಟಕದಲ್ಲಿ ರೈಲ್ ಯಾಕೆ? ಬೆಂಗಳೂರು ಮೈಸೂರು ಮಾಡ್ಬೋದಾಗಿತ್ತು. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಅಲ್ಲಿ ಮೈನ್ಸ್ ಇತ್ತು. ಕೋಲಾರದಲ್ಲಿ ಬಂಗಾರವನ್ನ ತೆಗಿಬೇಕಾಗಿತ್ತು. ಹಾಗಾಗಿ ಬಂಗಾರಪೇಟೆ ಅಥವಾ ಕೋಲಾರಕ್ಕೆ ಅವರು ಮೊದಲು ರೈಲು ಸಂಚಾರ ಮಾಡಿಸ್ತಾರೆ. ಎರಡನೇದಾಗಿ, ಇವತ್ತಿಗೂ ಯಾರಾದ್ರೂ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಪ್ರಯಾಣ ಬೆಳೆಸಬೇಕು ಅಂತಂದ್ರೆ ಬಸ್ಸಿಗೆ ಹೋಗಕ್ ಪ್ರಯತ್ನ ಪಡ್ತಾರೆ ಹೊರತು ಟ್ರೈನಿಗೆ ಯಾರು ಹೋಗಕ್ ಮನಸ್ಸು ಮಾಡಲ್ಲ ಬೆಳಗಾವಿ ಟು ಹುಬ್ಬಳ್ಳಿ. ಯಾಕೆ ಅಂತಂದ್ರೆ ಬಸ್ಸಿಗೆ ಹೋದ್ರೆ 1.5 ಗಂಟೆ ಪ್ರಯಾಣ, ಸ್ವಂತ ಕಾರ್ ಇದ್ರೆ 1 ಗಂಟೆ ಪ್ರಯಾಣ, ಟ್ರೈನ್ಗೆ ಹೋದ್ರೆ 3.5 ಗಂಟೆ ಪ್ರಯಾಣ. ಯಾಕೆ 2 ಗಂಟೆ ನಾವು ಎಕ್ಸ್ಟ್ರಾ ವೇಸ್ಟ್ ಮಾಡಬೇಕು ಟೈಮನ್ನ ಅಂತ ಬಹಳ ಜನ ಆ ಬಸ್ಸಿಗೆ ಹೋಗೋ ಪ್ರಯತ್ನ ಮಾಡ್ತಾರೆ. ಸರ್, ಈ ವಿಚಾರ ಇದರಲ್ಲಿ ಯಾಕೆ ತಂದ್ರಿ ಅಂತ ಬಹಳಷ್ಟು ಜನರಿಗೆ ಅನ್ಸಿರ್ಬೋದು. ಲಾಜಿಕ್ ಆಗಿ ಥಿಂಕ್ ಮಾಡಬೇಕು, ಡಾಟ್ ಗಳನ್ನ ಕನೆಕ್ಟ್ ಮಾಡಬೇಕು ಅನ್ನೋ ವಿಚಾರ ಕೇಳ್ತಾ ಇದ್ದೀನಿ ಅಷ್ಟೇ. ಬೆಳಗಾವಿಯಿಂದ ಹುಬ್ಬಳ್ಳಿಗೆ ಅಥವಾ ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಹೋಗೋದಾದ್ರೆ ನಮಗೆ ನೇರವಾದ ರಸ್ತೆ ಇದೆ. ನಾವು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗ್ತೀವಿ, ಧಾರವಾಡದಿಂದ
ಕಿತ್ತೂರಿಗೆ ಹೋಗ್ತೀವಿ, ಕಿತ್ತೂರಿಂದ ನಾವು ಬೆಳಗಾವಿಗೆ ಹೋಗ್ತೀವಿ. ಇದು NH4 ನಮಗೆ ಚತುಷ್ಪಥ ಹೆದ್ದಾರಿ, ಈಗ ದಶಪಥಕ್ಕದು ಬರ್ತಾ ಇದೆ. ಇಷ್ಟು ಸರಳವಾದ ರಸ್ತೆ. ಮತ್ ನೀವು ಇಡೀ ಜಾಗವನ್ನ ಸರ್ವೆ ಮಾಡಿದಾಗ ಎಲ್ಲೂ ಎತ್ತರದ ಬೆಟ್ಟ, ದೊಡ್ಡ ದೊಡ್ಡ ಕಂದರಗಳು, ಒಂದೇ ಒಂದು ನದಿ ಬಿಟ್ರೆ ನಮಗೆ ಬೇರೆ ಏನೂ ಸಿಗಲ್ಲ, ಅಷ್ಟು ಸಮತಟ್ಟಾದ ಜಾಗ. ಆದ್ರೆ ಇದೇ ರೈಲ್ವೆ ಲೈನ್ ನೋಡಿ, ಹುಬ್ಬಳ್ಳಿಯಿಂದ ಧಾರವಾಡ, ಧಾರವಾಡದಿಂದ ಅಳ್ನಾವರ, ಅಳ್ನಾವರದಿಂದ ಖಾನಾಪುರ, ಖಾನಾಪುರದಿಂದ ಲೋಂಡಾ, ಲೋಂಡಾದಿಂದ ಖಾನಾಪುರ, ಖಾನಾಪುರದಿಂದ ಬೆಳಗಾವಿ. ಮತ್ತು ಈ ದಾರಿ ಹೆಂಗಿದೆ ಅಂತಂದ್ರೆ ಸಂಪೂರ್ಣ ಕಾಡು, ಎಲ್ಲಿ ಬೇಕೋ ಅಲ್ಲಿ ಹಳ್ಳ ಕೊಳ್ಳ, ನದಿ, ಕಂದರಗಳು, ಇವೆಲ್ಲಕ್ಕೂ ಬ್ರಿಡ್ಜ್ಗಳನ್ನ ಕಟ್ತಾ ಹಣದ ವ್ಯಯ ಜಾಸ್ತಿ ಆಗ್ತಾ ಹೋಗುತ್ತೆ ಆ ರೈಲ್ವೆ ಮಾರ್ಗಕ್ಕೆ. ಅಷ್ಟಾದ್ರೂ ಕೂಡ ಬ್ರಿಟಿಷರು ಅಲ್ಲೇ ಯಾಕೆ ರೈಲ್ ಲೈನ್ ಮಾಡಿದ್ರು ಅನ್ನೋದಕ್ಕೊಂದು ಸುಮ್ಮನೆ ಉದಾಹರಣೆ. ಅಂದ್ರೆ ಇಷ್ಟು ಕಷ್ಟದ ಹಾದಿಯನ್ನ ಯಾಕವರು ರೈಲು ಮಾರ್ಗಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂದ್ರೆ ಬಹಳ ಸರಳವಾಗಿದೆ. ನಾವು ಇವತ್ತಿಗೂ ಅಳ್ನಾವರವನ್ನ ಜಂಕ್ಷನ್ ಅಂತ ಕರಿತೀವಿ. ಅಳ್ನಾವರಕ್ಕೆ ಜಂಕ್ಷನ್ ಅಂತ ಕರೀಲಿಕ್ಕೆ ಇರುವ ಏಕೈಕ ಕಾರಣ, ದಾಂಡೇಲಿಯಿಂದ ಅಳ್ನಾವರಕ್ಕೆ ಒಂದು ಟ್ರೈನ್ ರೂಟ್ ಇತ್ತು. ಮತ್ತದು ಈ ಎಷ್ಟೋ ವರ್ಷಗಳ ಕಾಲ ಬಂದಾಗ ಹೋಗಿತ್ತು. ಕಳೆದ 3-4 ತಿಂಗಳ ಹಿಂದೆ ಅದಕ್ಕೆ ಮೆಮೊ ಟ್ರೈನ್ ಅನ್ನ ಬಿಟ್ಟಿದ್ದಾರೆ ಈಗ. ಅಂದ್ರೆ ಉಳುವಿ, ದಾಂಡೇಲಿ, ಹಳಿಯಾಳ, ಜೋಯ್ಡಾ ಈ ಭಾಗದಲ್ಲಿ ಸಿಗುವ ಅತ್ಯಂತ ಬೆಲೆ ಬಾಳುವ ತೇಗ, ಮತ್ತಿ, ಬೀಟೆ ಮತ್ತು ಗಂಧ, ಇದನ್ನ ಸಾಗಿಸಕ್ಕೆ ಅವರಿಗೆ ದಾರಿ ಬೇಕಾಗಿತ್ತು. ಹಂಗಾಗಿ ಅಳ್ನಾವರಕ್ಕೆ ಅವರು ಅದನ್ನ ಡಂಪ್ ಮಾಡ್ತಾರೆ. ಅಳ್ನಾವರದಿಂದನೂ ಹೆಂಗಿದೆ ಅಂದ್ರೆ ಅಳ್ನಾವರನು ಕಾಡು, ಬೀಡಿ ಕಾಡು, ಖಾನಾಪುರ ಕಾಡು, ಲೋಂಡಾ ಕಾಡು, ಮತ್ತಾಗೆ ಲೋಂಡಾಕ್ಕೆ ಡಂಪ್ ಮಾಡ್ಲಾಗ. ಲೋಂಡಾದಿಂದ ಅವರು ಸೀದಾ ಒಂದು ದಾರಿಯನ್ನ ಗೋವೆಗೆ ಹೋಯ್ತಾರೆ. ಅಂದ್ರೆ ನಮ್ಮಲ್ಲಿಯ ಉತ್ಕೃಷ್ಟ ಮಟ್ಟದ ಮರಮುಟ್ಟುಗಳನ್ನ ಹಡಗು ಕಟ್ಟಲಿಕ್ಕೆ ಮತ್ತು ಇತರೆ ಕೆಲಸಗಳಿಗೆ ಬಳಸ್ಕೊಳ್ಬೇಕು ಅಂತ ಹೇಳಿ ಕಾಡನ್ನ ನಾಶ ಮಾಡಬೇಕಾಗಿತ್ತು. ಅದು ಅರಣ್ಯ ಸಂಪತ್ತು. ಆ ಅರಣ್ಯ ಸಂಪತ್ತನ್ನ ದೋಚಲಿಕ್ಕೆ ಅವರು ಮಾಡ್ಕೊಂಡಿದ್ದ ರೈಲ್ ಮಾರ್ಗವನ್ನ ನಾವು ಇವತ್ತಿಗೂ ಅವರೇನೋ ಉದ್ಧಾರ ಮಾಡಿದ್ರು ನಮಗೆ ಅಂತ ಅನ್ನೋ ಭ್ರಮೆನಲ್ಲೇ ಬದುಕ್ತಾ ಇದ್ದೀವಿ ಅಂದ್ರೆ ನಾವು ನಿಜವಾಗ್ಲೂ ವಿಚಾರವಂತರ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗಿದೆ. ಅದನ್ನ ನಾವು ವಿಚಾರನೂ ಮಾಡಬೇಕು. ಹಿಂಗೆ ಮಾಡಿದ್ದವರು ಇಡೀ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಹಿಂಗೆ. ನಮಗೆ ಬಹಳಷ್ಟು ಜನರಿಗೆ ನಾವು ಸುಮ್ಮನೆ ನಮ್ಮ ಭಾಗದ ಸ್ವತಂತ್ರ ಹೋರಾಟಗಾರರು ಯಾರು ಅಂತಂದ್ರಾಗ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಮಾತಾಡ್ತೀವಿ. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಥವಾ ಸಂಗೊಳ್ಳಿ ರಾಯಣ್ಣ ಇವರೆಲ್ಲ ಹೋರಾಟಗಾರರು ನಿಜ. ನಮಗೆ ಒಂದು ನೆನ್ಪಿಟ್ಕೊಳ್ಳಿ, ಕಿತ್ತೂರು ಚೆನ್ನಮ್ಮನ ಸಂಸ್ಥಾನವನ್ನ ಬ್ರಿಟಿಷರು ಯಾಕಾಗಿ ತಗೊಂಡ್ರು ಅಂತಂದ್ರೆ, ಸರಳವಾಗಿ ವಿದ್ಯಾರ್ಥಿಗಳು ಉತ್ತರ ಹೇಳೋದೇನು ಅಂದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನ ಹೇರಿ ಬ್ರಿಟಿಷರು ಆ ಸಾಮ್ರಾಜ್ಯವನ್ನ ವಶಪಡಿಸಿಕೊಂಡ್ರು ಅಂತ. ಅದೇ ಪಠ್ಯ ಪುಸ್ತಕದಲ್ಲಿ ನೀವು ಓದ್ತೀರಾ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಹೋರಾಟವನ್ನ ಪ್ರಾರಂಭ ಮಾಡಿದ್ದು 1824. ಆದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಭಾರತದಲ್ಲಿ ಜಾರಿಯಾಗಿದ್ದು 1848. ಅಲ್ಲಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆ ಬರೋದಕ್ಕಿಂತ 24 ವರ್ಷಗಳ ಮುಂಚೆ ನಾವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಕಾಯ್ದೆಯನ್ನು ಎಲ್ಲಿಂದ ತರೋಣ? ಜಾರಿಗೆ ಆಗದ ಒಂದು ಕಾಯ್ದೆಯನ್ನ, ಕಾನೂನನ್ನ ಜಾರಿ ಆಗಿದೆ ಅಂತ ಹೇಳಿ ಇವತ್ತಿಗೂ ನಾವು ಹೇಳ್ಕೊಂಡೇ ಓಡಾಡ್ತಿದೀವಲ್ಲ, ನಿಜವಾಗ್ಲೂ ನಾವು ಭ್ರಮಾಲೋಕದಲ್ಲಿದೀವ ಅನ್ನೋದು ಪ್ರಶ್ನೆ. ಹೀಗೆ ನಮಗೆ ತಪ್ಪು ಮಾಹಿತಿಯನ್ನು ಕೊಡ್ತಾನೆ ಹೋಗಿದ್ದಾರೆ, ನಾವು ತಗೊಳ್ತಾನೆ ಇದೀವಿ. ಇವತ್ತಿಗೂ ಅದೇ ತಪ್ಪು ಸಂದೇಶವನ್ನ ರವಾನೆ ಮಾಡ್ತಾನೆ ಹೋಗ್ತಾರೆ. ಪ್ರಶ್ನೆ ಮಾಡ್ಬೇಕಲ್ಲ, ಪ್ರಶ್ನೆ ಮಾಡದೇ ಇದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ. ಇಲ್ಲಿ ನಮ್ಗೆ ಬಹಳಷ್ಟು ಪಾಠಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಭಾರತದಲ್ಲಿ 1878ಕ್ಕೆ ಒಂದು ರೈಲ್ವೆ ವರ್ಕ್ಶಾಪ್ ಇತ್ತು, ಜಮಾಲ್ಪುರ್ ಅಂತಕ್ಕಂತ ಒಂದು ಜಾಗದಲ್ಲಿ. ಆ ರೈಲ್ವೆ ವರ್ಕ್ಶಾಪ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿತ್ತು ಅಂತಂದ್ರೆ, ಬ್ರಿಟಿಷರ ಸ್ಟೀಮ್ ಇಂಜಿನ್ಗಿಂತ ನಮ್ಮ ಭಾರತದ ರೈಲ್ವೆ ಕೋಚ್ ನಲ್ಲಿ ತಯಾರಾದಂತಹ ಸ್ಟೀಮ್ ಇಂಜಿನ್ಗಳು ಬಹಳ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ. ದುರ್ದೈವಕ್ಕೆ ಅಜ್ಮೀರ್ ಹತ್ರ ಇರತಕ್ಕಂತ ಆ ರೈಲ್ವೆ ವರ್ಕ್ಶಾಪ್ ರಾಜಪುಟಾಣದ ಅಲ್ಲಿ ಎಂಟೈರ್ ಅದನ್ನ ಇಂಜಿನ್ ವರ್ಕಿಂಗ್ ಅನ್ನೇ ಸ್ಟಾಪ್ ಮಾಡಿಸಿದ್ರು. ಯಾಕೆ ಸ್ಟಾಪ್ ಮಾಡಿಸಿದ್ರು ಅಂದ್ರೆ, ಬ್ರಿಟನ್ ನಿಂದ ಬರತಕ್ಕಂತಹ ಇಂಜಿನ್ಗಳು ಮತ್ತು ಬೇರೆ ಬೇರೆ ದೇಶಗಳಿಂದ ನಮಗೆ ಆಮದಾಗ್ತಾ ಇದ್ದಂತಹ ಇಂಜಿನ್ಗಳನ್ನ ವ್ಯಾಪಾರ ಕಡಿಮೆ ಆಗುತ್ತೆ, ಅದು ಭಾರತೀಯರ ಹಣದಿಂದ ತಗೊಂಡ್ ಬರತಕ್ಕಂತ ಇಂಜನ್, ಹಂಗಾಗಿ ನಮಗ್ ವ್ಯಾಪಾರ ಕಡಿಮೆ ಆಗುತ್ತೆ ಅಂತ ಹೇಳಿ ಬಂದ್ ಮಾಡಿದ್ರೆ ಆ
1854ರಿಂದ ಹಿಡಿದು 1947 ತನಕ, ಅಂದ್ರೆ ಅವ್ರು ಇರುವಷ್ಟು ಕಾಲ 14,000 ಇಂಜಿನ್ಗಳನ್ನ ನಾವು ಬೇರೆ ಬೇರೆ ದೇಶಗಳಿಂದ ತಗೊಂಡು ಬಂದಿದ್ದೀವಿ. ಹೋಗ್ಲಿ, ಸ್ವತಂತ್ರ ಬಂದ ಮೇಲಾದ್ರೂ ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾಗಿತ್ತಲ್ಲ, ಮಾಡ್ಲಿಲ್ಲ. ಸ್ವಾತಂತ್ರ್ಯ ಬಂದು 35 ವರ್ಷಗಳ ಕಾಲ ನಾವು ಬೇರೆ ದೇಶದಿಂದ ಇಂಜಿನ್ ತರಿಸ್ಕೊಳ್ಳೋದ್ರಲ್ಲೇ ಕಾಲ ಕಳೆದ್ವಿ ಹೊರತು, ನಾವು ಭಾರತದಲ್ಲಿ ಇಂಜಿನ್ ಮೊದಲು ತಯಾರಾಗ್ತಿತ್ತು, ಅದು ಬಂದಾಗಿದೆ. ಸ್ವಾತಂತ್ರ್ಯ ನಂತರ ಅದನ್ನು ಶುರು ಮಾಡಬೇಕು ಅನ್ನೋ ವಿಚಾರಕ್ಕೂ ಹೋಗ್ಲಿಲ್ಲ ನಾವು. ಈ ತರದ ಎಷ್ಟೋ ಪ್ರಮಾದಗಳಿಗೆ ಬ್ರಿಟಿಷರು ಸಾಕ್ಷಿ ಆಗ್ತಾರೆ. ಮತ್ ಬ್ರಿಟಿಷರು ನಮಗೆ ಶಿಕ್ಷಣ ಕೊಟ್ಟರು ಅಂತ ಬಹಳ ಜನ ಮಾತಾಡ್ತಾರೆ. ನಾನು ಹೇಳೋದು, ಭಾರತದಲ್ಲಿ ಬ್ರಿಟಿಷರು ಬಂದಾಗ ಭಾರತದ ಶಿಕ್ಷಣ ವ್ಯವಸ್ಥೆ ಹೆಂಗಿತ್ತು ಅಂತಂದ್ರೆ, 1947ಕ್ಕೆ 12 ಜನ ಇದ್ರೆ ಅದರಲ್ಲಿ ಕಲ್ತಿರೋರ ಸಂಖ್ಯೆ ಒಬ್ರೇ. ಇದು ನಮ್ಮ ಶಿಕ್ಷಣದ ಮಟ್ಟ. ಸ್ವಾತಂತ್ರ್ಯ ಸಿಕ್ಕಾಗ, ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಭಾರತದಲ್ಲಿ ಒಟ್ಟು ಹಳ್ಳಿಗಳ ಸಂಖ್ಯೆ 7,30,000. ಅವರು ಸ್ವಾತಂತ್ರ್ಯ ಕೊಟ್ಟು ಹೋದ್ರಲ್ಲ ನಡುರಾತ್ರಿಯಲ್ಲಿ, ಅವಾಗ ಭಾರತದಲ್ಲಿದ್ದಂತ ಒಟ್ಟು ಶಾಲೆಗಳ ಸಂಖ್ಯೆ 1,62,015. ಅಂದ್ರೆ 7.5 ಲಕ್ಷ ಗ್ರಾಮಗಳಿಗೆ 1.5 ಲಕ್ಷ ಶಾಲೆ. ಹಂಗಾರೆ 200 ವರ್ಷದಲ್ಲಿ ಬ್ರಿಟಿಷರು ನಮಗೆ ಶಿಕ್ಷಣಕ್ಕೆ ಅತ್ಯಂತ ಹೆಚ್ಚು ಒತ್ತನ್ನು ಕೊಟ್ಟು ನಾಗರಿಕರನ್ನಾಗಿ ಮಾಡಿ ಬದಲಾವಣೆ ಮಾಡಬೇಕು ಅಂತ ಬಂದವರು. ಹಾಗಾದ್ರೆ ಇಷ್ಟೇ ಶಾಲೆ ಯಾಕೆ ಕಟ್ಟಿದ್ರು? ಅವ್ರಿಗೆ ಶಿಕ್ಷಣ ಕೊಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದಿದ್ರೆ ಪ್ರತಿ ಹಳ್ಳಿಗೂ ಒಂದು ಶಾಲೆ ಆಗಿರೋದು. ಸ್ವತಂತ್ರ ಬಂದು 78 ವರ್ಷ ಆಯ್ತು, 80 ವರ್ಷ ಕಾಲಿಡ್ತಾ ಇದ್ದೀವಿ. ಈಗ ನಮ್ಮ ಶಿಕ್ಷಣದ ಮಟ್ಟ ಎಷ್ಟಿದೆ ಅಂದ್ರೆ, 70 ವರ್ಷದಲ್ಲಿ ನಾವು ಬೇಕಾದಷ್ಟು ಸಾಧನೆ ಮಾಡಿದೀವಲ್ಲ. ಈಗ 200 ವರ್ಷ ಆಳಿದವ್ರು ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ, ಅವರ ಉದ್ದೇಶ ನಮ್ಮನ್ನ ಹಾಳು ಮಾಡೋದಿತ್ತೆ ಹೊರತು ನಮ್ಮನ್ನ ಉದ್ಧಾರ ಮಾಡೋದಿರಲಿಲ್ಲ ಅಂತ ಸ್ಪಷ್ಟವಾಗಿ ಈ ಅಂಕಿ ಅಂಶಗಳೇ ಹೇಳ್ತಾವ್ ನಮಗೆ. ಭಾರತದಲ್ಲಿ ಯೂನಿವರ್ಸಿಟಿ ಆಕ್ಟ್ ಅಂತ ಒಂದು ಆಕ್ಟ್ ತರ್ತಾರೆ. ಅದರಲ್ಲಿ ಭಾರತದ ಶಿಕ್ಷಣಕ್ಕೆ ಅವರು ವ್ಯಯ ಮಾಡುವಂತ ಹಣ 1 ಲಕ್ಷ ರೂಪಾಯಿ. ಆದ್ರೆ ಭಾರತದಲ್ಲಿ ಯುದ್ಧಗಳಿಗೆ ಅಂತ ಅವ್ರು ಖರ್ಚು ಮಾಡೋ ಹಣ 30 ಕೋಟಿ ಅದೇ ವರ್ಷ. ಯಾವುದರ ವಿಚಾರಕ್ಕೆ ಮಾತಾಡ್ತಾರೆ? ನೆನಪಿರ್ಲಿ, ಭಾರತದ ಅರಣ್ಯ ಸಂಪತ್ತನ್ನು ಎಷ್ಟು ಚೆನ್ನಾಗಿ ಹಾಳು ಮಾಡಿದ್ರು ಬ್ರಿಟಿಷರು ಅಂತಂದ್ರೆ, ಅಸ್ಸಾಂನ ಕಾಡು, ಅತ್ಯಂತ ದಟ್ಟವಾದ ಅರಣ್ಯ ಏನಿತ್ತು, ಅಲ್ಲಿ ಈ ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಈ ತರದ ಪದ್ಧತಿ, ಮಹಲ್ದಾರಿ ಪದ್ಧತಿ ಅಂತ ಹೇಳಿ, ಯಾರು 8, 9, 10ನೇ ತರಗತಿ ಓದ್ತಿದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ. ಈ ಪದ್ಧತಿಗಳೆಲ್ಲ ನಿಮ್ ಪುಸ್ತಕದಲ್ಲಿ ಬಂದಿದೆ. ಈ ಪದ್ಧತಿಗಳನ್ನ ಜಾರಿಗೆ ತಂದು ಅವರು ಹೇಳಿದ ಬೆಳೆಯನ್ನ ನಾವು ಬೆಳಿಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹೇರಿ ಅಸ್ಸಾಂನ ಕಾಡನ್ನ ನಾಶ ಮಾಡಿ ಅಲ್ಲಿ ಈ ಅಫೀಮ್ ಉತ್ಪಾದನೆ ಮಾಡಲಿಕ್ಕೆ ಬೇಕಾದ ರಾ ಮೆಟೀರಿಯಲ್ ಗಸಗಸೆಯನ್ನ ಬೆಳಿಲಿಕ್ಕೆ ನಮ್ಮ ರೈತರನ್ನ ಪೀಡಿಸ್ತಾರೆ. ಅವರ ಆ ಹಿಂಸೆಗೆ ಹೆದರಿದ ನಮ್ಮ ರೈತರು ಅಲ್ಲಿ ಒಟ್ಟು 4 ಲಕ್ಷ ಎಕರೆ ಕಾಡನ್ನ ಕಡಿದು ಅಲ್ಲಿ ಗಸಗಸೆ ಗಿಡವನ್ನ ಬೆಳೆಸ್ತಾರೆ ಬ್ರಿಟಿಷರ ತೃಪ್ತಿಗಾಗಿ. ಅವ್ರು ಮಾಡಿದ್ದು ಒಂದೊಂದು ಕೆಲಸ ಅಲ್ಲ. ರ್ಯಾಂಡ್ ಅಂತ ಒಬ್ಬ ಇಂಗ್ಲಿಷ್ ಅಧಿಕಾರಿ ಇದ್ದ ಪುಣೆದಲ್ಲಿ ಪ್ಲೇಗ್ ಬಂದಿದ್ದಾಗ, ಪ್ಲೇಗ್ ಬಂದ್ರೆ ರ್ಯಾಂಡ್ ಏನ್ ಮಾಡ್ಬೇಕು? ಈಗ ನಮಗೂ ಲಾಸ್ಟ್ ಒಂದು 4 years ಬ್ಯಾಕ್ ನಾವು ಕರೋನಾ ಎದುರಿಸಿದ್ವಿ ಎಲ್ಲರೂ. ಕರೋನಾ ಬಂದ ತಕ್ಷಣ ನಾವು ಮನೆಗೆ ಬೆಂಕಿ ಹಚ್ಚಿದ್ವಾ? ಕರೋನಾ ಬಂದವ್ರನ್ನ ಬೀದಿಯಲ್ಲಿ ಎಳತ್ತಂದು ಸುಟ್ಟುವ? ಇಲ್ಲ. ಅವರು ತಮ್ಮನ್ನ ತಾವು ತಮ್ಮ ಸುರಕ್ಷತೆಗಾಗಿ ಅವ್ರಿಗೆ PPE ಕಿಟ್ಟು, ಅವ್ರಿಗೆ ಟ್ರೀಟ್ಮೆಂಟು, ಮನೇಲೆ ಲಾಕ್ ಆಗಿರಿ ಅಂತ ಲಾಕ್ಡೌನ್ ಆಯ್ತು, ಹೊರಗೆ ಬರಬೇಡಿ ಅಂತ ಆಯ್ತು, ಸಾಮಾಜಿಕ ಅಂತರ ಕಾಪಾಡು, ಇದು ನಿಯಮ ಮಾಡ್ಬೇಕಾಗಿತ್ತು. ಆದ್ರೆ ರ್ಯಾಂಡ್ ಏನ್ ಮಾಡ್ತಾನೆ, ಪ್ಲೇಗ್ ಅದು ಅಂಟು ಜಾಡ್ಯವಾಗಿದ್ದಕ್ಕೆ ಯಾರ ಮನೆಗೆ ಪ್ಲೇಗ್ ಬರುತ್ತೋ ಆ ಮನೆಯಲ್ಲಿದ್ದವರನ್ನೇ ಮನೆ ಒಳಗೆ ಹಾಕಿ ಜೀವಂತವಾಗಿ ಸುಡೋ ಪ್ರಯತ್ನವನ್ನ ಮಾಡ್ತಾನೆ. ಸುಟ್ಟ ಆ ಮನೆಯಿಂದ ಪ್ಲೇಗ್ ಬೇರೆ ಮನೆಗೆ ಹರಡುತ್ತೆ. ಇದು ಪ್ಲೇಗ್ನ ಪರಿಹರಿಸುವ ರೀತಿಯ. ಹೀಗೆ ಬ್ರಿಟಿಷರು ಮಾಡಿರೋ ಕೆಲಸಗಳು ಒಂದೊಂದಲ್ಲ. ಇವುಗಳನ್ನೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಜೀವನ ಮಾಡ್ಬೇಕಾಗಿ. ನಮ್ಮ ಕರ್ನಾಟಕ ಏನು ಈ ಎಲ್ಲ ಹೋರಾಟಗಳಿಂದ ಹಿಂದೆ ಬೀಳಲಿಲ್ಲ. ಭಾರತದಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಶುರುವಾದಾಗ ಕರ್ನಾಟಕದಲ್ಲಿ ಕೂಡ ಅದಕ್ಕೆ ಸಾಥಿಯಾಗಿ ನಿಂತ್ಕೊಂಡು ನರಗುಂದದ ಬಾಬಾ ಸಾಹೇಬ, ಮುಂಡರಗಿ ಭೀಮರಾಯ, ಸುರಪುರದ ವೆಂಕಟಪ್ಪ ನಾಯಕ, ಅಗ್ರಣಿಗಳೆಲ್ಲ ಹೋರಾಟವನ್ನು ಮಾಡ್ತಾರೆ. ಮುಂಡರಗಿ ಭೀಮರಾಯ ಒಂದು ಕೈಯೇ ಇರಲಿಲ್ಲ ಅವನಿಗೆ, ಮೋಟಗೈ ಭೀಮರಾಯ ಅಂತಾನೆ ಕರೀತಾ ಇದ್ರು ಅವನಿಗೆ. ಆ ಮೋಟಗೈ ಭೀಮರಾಯ ಆ ತರದ ಹೋರಾಟ ಮಾಡಿ ಬ್ರಿಟಿಷರು ಹೆದರಿ ಓಡೋ ತರ ಮಾಡ್ತಾನಲ್ಲ, ಇದೆಲ್ಲ ನಮ್ಗೆ ಯಾರು ಹೇಳೇ ಕೊಡಲ್ಲ. ಆ ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ನರಗುಂದದ ಹೋರಾಟ, ಭಾಸ್ಕರ್ ರಾವ್ ಭಾವೆ ಅಂತ ನಾವು ಅವನನ್ನು ಕರಿತೀವಲ್ಲ, ಯಾವ ಮಟ್ಟಕ್ಕೆ ಹೋರಾಟ ಮಾಡ್ತಾನೆ ಅಂತಂದ್ರೆ, ನೇರವಾಗಿ ಬ್ರಿಟಿಷ್ ಅಧಿಕಾರಿಯ ರುಂಡವನ್ನ ಕತ್ತರಿಸಿ
ಕೆಂಪಗಸಿ ಅಂತ ಇವತ್ತಿಗೂ ನಾವು ನರಗುಂದದಲ್ಲಿ ಕಾಣ್ತೀವಿ. ಅದನ್ನ ಕೆಂಪಗಸಿ ಅಲ್ಲಿಗೆ ತಲೆ ತಂದು ಕಟ್ಟಿರ್ತಾನೆ ಪುಣ್ಯಾತ್ಮ ಅಂತ. ಹಂಗ ಹೋರಾಟ ಮಾಡಿದವನು. ಅವನ ಹೆಂಡತಿ ಮಕ್ಕಳಿಗೆ ಯಾವ ಪರಿಸ್ಥಿತಿ ಬಂತು ಗೊತ್ತಾ? ಅವನ ಹೆಂಡತಿ ಮತ್ತು ಅವರ ತಾಯಿ ಮಲಪ್ರಭಾ ನದಿಗೆ ಹಾರಿ ಪ್ರಾಣ ಕಳ್ಕೋಬೇಕಾಗಿ ಬಂತು. 1858ಕ್ಕೆ ಬಾಬಾ ಸಾಹೇಬ್ರನ್ನ ಗಲ್ಲಿಗೆ ಏರಿಸ್ತಾರೆ ಬೆಳಗಾವಿಯಲ್ಲಿ. ಈ ತರದ ಅಂತ್ಯ. ಸುರಪುರದ ವೆಂಕಟಪ್ಪ ನಾಯಕ ಹೇಗ್ ತೀರ್ಕೊಂಡ ಅಂತ ಇವತ್ತಿಗೂ ಗೊತ್ತಿಲ್ಲ. ಬ್ರಿಟಿಷರು ಕೊಂದ್ರ, ಅವನು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಇವ್ರ ಕತೆ ಹೇಳ್ತಾನೆ. ಯಾವ್ದು ನಿಜ, ಯಾವ್ದು ಸುಳ್ಳು? ಹೀಗೆ ಭಾರತದ ಹೋರಾಟ ನಡೆದಿತ್ತು. ಕುಯಿಲಿ ಅಂತ ಒಬ್ಬ ಹೆಣ್ಮಗಳು ದನ ಕಾಯ್ಕೊಂಡಿದ್ದವಳು ತಮಿಳುನಾಡಿನ ವೇಲು ನಾಚಿಯಾರ್ ಅಂತಕ್ಕಂಥ ಒಬ್ಬ ಹೆಣ್ಮಗಳ ಹತ್ರ ಇರ್ತಾಳೆ. ವೇಲು ನಾಚಿಯಾರ್ ತನ್ನ ಗಂಡ ತೀರ್ಕೊಂಡು ಹೋದ ಅನ್ನೋ ಕಾರಣಕ್ಕೆ ತಾನು ಸಾಮ್ರಾಜ್ಯದ ಆಡಳಿತವನ್ನ ನಡೆಸಕ್ ಪ್ರಯತ್ನ. ಬ್ರಿಟಿಷರು ಸಿಕ್ಕಾಪಟ್ಟೆ ಆಕೆಯ ಮೇಲೆ ಯುದ್ಧ ಮಾಡಬೇಕು ಪ್ರಯತ್ನ. ಆಗ ಮಹಿಳಾ ಸೈನ್ಯವನ್ನ ಕಟ್ಕೊಂಡಂತ ಆ ಹೆಣ್ಮಗಳು ಬ್ರಿಟಿಷರ ವಿರುದ್ಧ ಅತ್ಯಂತ ವೀರಾವೇಶದ ಹೋರಾಟ. ಕುಯಿಲಿ ಸಾಮಾನ್ಯ ಹೆಣ್ಣುಮಗಳು. ಆ ಹೆಣ್ಮಗಳು ಏನ್ ಮಾಡ್ತಾಳ ಅಂದ್ರೆ, ಒಂದಿನ ಬ್ರಿಟಿಷರ ಎಲ್ಲ ಓಡಾಟಗಳನ್ನ ಗಮನಿಸ್ತಾ ಇರ್ತಾನೆ. ನವರಾತ್ರಿ ಸಂದರ್ಭ, ಭಾರತದಲ್ಲಿ ನವರಾತ್ರಿಗೆ ವಿಶೇಷ ಆದ್ಯತೆ ಇದೆ. 9-10 ದಿನಗಳ ಕಾಲ ನಿರಂತರ ಪೂಜೆ ನಡೀತಾ ಇರುತ್ತೆ. ಆ ಸಂದರ್ಭಕ್ಕೆ ಬ್ರಿಟಿಷರು ಈ ವೇಲು ನಾಚಿಯಾರ್ನ ಒಂದು ರಾಜ್ಯದ ಮೇಲೆ ದಾಳಿ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ದೇವಸ್ಥಾನವನ್ನ ಆಕ್ರಮಿಸಿಕೊಂಡು ದೇವಸ್ಥಾನವನ್ನ ಸೇನಾ ಶಿಬಿರವನ್ನಾಗಿ ಪರಿವರ್ತನೆ ಮಾಡಿಕೊಂಡು ಮದ್ದುಗುಂಡು, ಆಹಾರ ಸಾಮಗ್ರಿ, ಸೈನಿಕರಿಗೆ ಬೇಕಾದಂತಹ ವಸತಿ ವ್ಯವಸ್ಥೆ ಎಲ್ಲ ದೇವಸ್ಥಾನದ ಆವರಣದಲ್ಲಿ ಮಾಡಿರ್ತಾರೆ. ಆಗ ಕುಯ್ಲಿ ದೇವಸ್ಥಾನಕ್ಕೆ ದಿನ ಬರ್ತಾಳೆ, ಹೇಳ್ತಾಳೆ, ನಮ್ದು ನವರಾತ್ರಿ ಹಬ್ಬ, ಈಗ ನಾವು ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರಬೇಕು, ದೇವರನ್ನ ಪೂಜೆ ಮಾಡಬೇಕು, ದೇವರಿಗೆ ವಿಶೇಷ ಆರತಿಯನ್ನ ಎತ್ತಬೇಕು. ಹಾಗಾಗಿ ನಾವು ಎಲ್ಲ ಊರಿನ ಹೆಣ್ಣು ಮಕ್ಕಳು ದೇವಸ್ಥಾನಕ್ಕೆ ಬರ್ಲಿಕ್ಕೆ ನೀವು ಅನುಮತಿ ಕೊಡ್ತೀರಾ ಅಂತ ಬ್ರಿಟಿಷರನ್ನ ಕೇಳಿ. ಆಯ್ತು, ಯಾರು ಬೇಡ ಅಂತಾರೆ, ಬನ್ನಿ ಅಂತ. ಈಕೆ ಒಂದಿನ ತಾನು ಹೋದ್ಲು, 2ನೇ ದಿನ ಇನ್ನೊಬ್ರನ್ನ ಕರ್ಕೊಂಡು ಹೋದ್ಲು, 3ನೇ ದಿನ, ಹಿಂಗೆ 9 ದಿನವೂ ಕರೆಕ್ಟ್ ಆಗಿ ಕೆಲಸ ಆಯ್ತು. ಆಕೆ ಒಂದೊಂದು ದಿನ ಎಲ್ಲಿ ಸೇನಾ ಬಿಡಾರ ಇದೆ, ಎಲ್ಲಿ ಶಸ್ತ್ರಾಸ್ತ್ರ ಸಂಗ್ರಹ ಇದೆ, ಎಲ್ಲಿ ಆಹಾರ ಸಾಮಗ್ರಿ ಇಟ್ಟಿದ್ದಾರೆ, ಎಲ್ಲಿ ಆ ಸೈನ್ಯದ ಮುಖ್ಯಸ್ಥ ಕೂಡ್ತಾನೆ, ಏನು ಈ ದೇವಸ್ಥಾನಕ್ಕೆ ಬರುವಂತ ಮಾರ್ಗ ಯಾವುದು, ಗುಪ್ತದಾರಿ ಯಾವುದು, ಹೊರಗೆ ಹೋಗ್ಲಿಕ್ಕೇನಿದೆ, ಒಳಗ್ ಬರ್ಲಿಕ್ಕೇನಿದೆ, ಪ್ರತಿ ಒಂದನ್ನು ಆಕೆ ಪಿನ್ ಟು ಪಿನ್ ಸರ್ವೆ ಮಾಡ್ಕೊಂಡು ಬಂದಿದ್ಲು. 10ನೇ ದಿನ ವಿಜಯದಶಮಿ ಸಂಭ್ರಮ. ಆಗ 9ನೇ ದಿನ ಬ್ರಿಟಿಷ್ ಅಧಿಕಾರಿ ಹತ್ರ ಮಾತಾಡಿ ಹೇಳ್ತಾಳೆ, ನೋಡಿ ನಾಳೆ ನಮ್ಗೆ ವಿಜಯದಶಮಿ ಸಂಭ್ರಮ, ನಾವೆಲ್ಲ ಸೇರ್ಕೊಂಡು ದೇವಸ್ಥಾನಕ್ಕೆ ಬರ್ತೀವಿ, ಸಂಜೆ ವಿಶೇಷ ಆರತಿ ಇರುತ್ತೆ, ಅದಕ್ಕೆ ನೀವೆಲ್ಲ ನಮ್ಮ ಊರಿನ ಹೆಣ್ಮಕ್ಳು ಬರೋಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಆಯ್ತು ಬನ್ನಿ ನಾಳೆ, ಇದೇ 9 ದಿನ ನೋಡಿದಿನಂತೆ, ಇವರೇನು ಹೊಸಬ್ರಲ್ಲ ಅಂತ ಹೂ ಅಂದ್ರು. ಈಕೆ ಎಲ್ಲ ತನ್ನ ಸಹಚರರಿಗೆ ಹೇಳ್ತಾಳೆ, ನಾಳೆ ಎಲ್ಲರೂ ಮನೆಯಿಂದ ಬರ್ತಾ ತುಂಬಿದ ಕೊಡದಲ್ಲಿ ಕೊಡ ತುಂಬಿಕೊಂಡು, ತುಪ್ಪ ತುಂಬಿಕೊಂಡು ಕೊಡ ತಗೊಂಡ್ ಬರ್ರಿ ಅಂತ. ಆಯ್ತು ಅಂತ ಹೇಳಿ ಎಲ್ಲ ಹೆಣ್ಣು ಮಕ್ಕಳು ತಲೆ ಮೇಲೆ ತಮ್ಮ ಸೆರಗನ್ನ ಸಿಂಬಿಯಾಗಿ ಇಟ್ಕೊಂಡು ಅದರ ಮೇಲೆ ಕೊಡವನ್ನು ಇಟ್ಕೊಂಡು ತುಪ್ಪ ತುಂಬಿಸ್ಕೊಂಡು ದೇವಸ್ಥಾನಕ್ಕೆ ತಗೊಂಡ್ ಬರ್ತಾರೆ. ಏನಿದು ಅಂತ ಪರೀಕ್ಷೆ ಮಾಡ್ತಾನೆ ಬ್ರಿಟಿಷ್ ಅಧಿಕಾರಿ. ಏನಿಲ್ಲ, ದೀಪ ಹಚ್ಚಬೇಕು ಅಂತ ಹೇಳಿದ್ನಲ್ಲ, ಹಂಗಾಗಿ ದೀಪ ಹಚ್ಚಲಿಕ್ಕೆ ನಾವು ತುಪ್ಪ ತಂದಿದ್ದೀವಿ, ಇವತ್ತು ನಾವು ಇಲ್ಲಿ ವಿಶೇಷವಾಗಿ ಆರತಿ ಮಾಡ್ತೀವಿ. ಸರಿ ಆಯ್ತು ಬಿಡು ಅಂತ ಹೇಳಿ ಕಳಿಸಿದ್ರೆ, ಆಕೆ ದೇವಸ್ಥಾನವನ್ನ ಪ್ರದಕ್ಷಿಣೆ ಹಾಕ್ತಾ 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 ಎಲ್ಲ ಹೆಣ್ಣು ಮಕ್ಕಳಿಗೆ ಕೈ ಸನ್ನೆ ಕಣ್ ಸನ್ನೆಯಿಂದಲೇ ಹೇಳ್ತಾಳೆ, ಇಲ್ಲಿ ಶಸ್ತ್ರಾಗಾರ ಇದೆ, ಇಲ್ಲಿ ಮದ್ದು ಗುಂಡುಗಳಿದಾವೆ, ಇಲ್ಲಿ ಬಂದೂಕುಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ, ಇಲ್ಲಿ ಆಹಾರ ಸಾಮಗ್ರಿ ಇದೆ, ಇಲ್ಲಿ ಸೇನಾ ಮುಖ್ಯಸ್ಥ ಕೂಡ್ತಾನೆ, ಯಾವ ಜಾಗಕ್ಕೆ ಹೇಳಿದ್ರೋ ಅಲ್ಲಿ ಎಲ್ಲ ಕಡೆ ತುಪ್ಪದ ಕೊಡಗಳನ್ನು ಒಡೆದು ಹೆಣ್ಣು ಮಕ್ಕಳು ಹೊರಟರು. ಹೇಳಿದ್ಲು, ಇಲ್ಲಿಂದ ಗುಪ್ತ ಮಾರ್ಗ ಇದೆ, ನೀವು ಈ ಜಾಗದಿಂದ ಹೊರಗಡೆ ಹೋಗ್ಬೋದು. ತಾನು ಏಕಾಂಗಿಯಾಗಿ ಉಳ್ಕೊಂಡಂತಹ ಕುಯಿಲಿ ಕಡೆಯ ತುಪ್ಪದ ಕೊಡವನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ಸ್ಥಾನದಲ್ಲಿ ಆ ದೇವರ ವಿಗ್ರಹದ ಮುಂದೆ ಆರತಿ ಮಾಡ್ತಾ 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 ತನ್ನ ಕೊಡವನ್ನೇನು ಹೊಡ್ಕೊಂಡ್ಲು, ಆ ಒಡೆದ ತುಪ್ಪ ಪೂರ್ಣ ಮೈ ಮೇಲೆ ಬಿದ್ದಿತ್ತು. ಆರತಿಯನ್ನ ಕೈಗೆ ಹಿಡ್ಕೊಂಡವಳು ಸಡನ್ ಆಗಿ ಆರತಿಯನ್ನ ಮೈ ಮೇಲೆ ಚೆಲ್ಕೊಂಡು ಆ ಆರತಿಗೆ ದೀಪಕ್ಕೆ ಹತ್ತಿರೋ ಬೆಂಕಿ ಏನಿತ್ತು ಅದು ತನ್ನ ಸೀರೆಗೆ ಹತ್ತಿತು. ಸೀರೆಗೆ ಹತ್ಕೊಂಡ ತಕ್ಷಣ ಆಕೆಯ ದೇಹ ದಗ ದಗ ಅಂತ ಉರಿಲಿಕ್ಕೆ ಶುರುವಾಯ್ತು. ಉರಿಯೋ ದೇಹವನ್ನು ತಗೊಂಡು ಹೋಗಿ ಬ್ರಿಟಿಷರು ಎಲ್ಲಿ ಮದ್ದುಗುಂಡುಗಳನ್ನ ಸಂಗ್ರಹಿಸಿಟ್ಟಿದ್ರೋ ಆ ಕೋಣೆಯಲ್ಲಿ ತಾನು ಹೋಗಿ ಕೂತ್ಕೊಳ್ತಾಳೆ. ಆ ಬೆಂಕಿಗೆ ಇಡೀ ಸೇನೆಯ ಶಸ್ತ್ರಾಗಾರ ಸ್ಫೋಟಗೊಳ್ಳುತ್ತೆ. ಬ್ರಿಟಿಷರು ಮುಂದಿನ 10 ವರ್ಷಗಳ ಕಾಲ ಆ ನಾಚಿಯಾರ್ನ ಮೇಲೆ ಯುದ್ಧ ಮಾಡ್ಲಿಕ್ಕಾಗಲ್ಲ, ಆ ತರದ ಮರ್ಮಾಘಾತವನ್ನು ಕೊಟ್ಟಿದ್ದು
ಒಬ್ಬ ಸಾಮಾನ್ಯ ಹೆಣ್ಣು ಮಗಳು ಕುಯಿಲಿ ಅಂತ. ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಆಕೆಯನ್ನ ಮೊದಲು ಭಾರತದ ಸ್ವತಂತ್ರ ಪೂರ್ವ ಭಾರತದ ಮೊಟ್ಟ ಮೊದಲ ಆತ್ಮಹತ್ಯಾ ಬಾಂಬರ್ ಅಂತ ಹೇಳಿ ಇತಿಹಾಸದಲ್ಲಿ ಆಕೆ ಹೆಸರು ದಾಖಲಾಗ್ಬೇಕು. ದುರ್ದೈವ, ಆಕೆ ಯಾರು ಅಂತ ಇವತ್ತಿಗೂ ಟೆಕ್ಸ್ಟ್ ಬುಕ್ ನಲ್ಲೂ ಇಲ್ಲ, ಇತಿಹಾಸಕಾರರು ಕೂಡ ಆಕೆಯ ಹೆಸರನ್ನು ಮರೆತು ಬಿಟ್ಟಿದ್ದಾರೆ. ಇದು ದುರ್ದೈವ. ಈಕೆಯ ಹೋರಾಟ ಹಿಂಗಿತ್ತು. ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮಾವಿನಗುಂಡಿ ಅಂತ ಒಂದು ಸಣ್ಣ ಗ್ರಾಮ. ಆ ಇಡೀ ಮಾವಿನಗುಂಡಿ ಓಡಾಡಿದ್ರೆ ಒಂದು 30 ಮನೆ ಸಿಗಲ್ಲ ನಮಗೆ, ಅಷ್ಟು ಸಣ್ಣ ಗ್ರಾಮ. ಬ್ರಿಟಿಷರು ಕರ ನಿರಾಕರಣೆ ವಿರುದ್ಧ ದೊಡ್ಡ ಹೋರಾಟ ನಡೆದಿತ್ತು 1942 ಆಸುಪಾಸಿಗೆ. ಆಗ ಆ ಊರಿನ ಹೆಣ್ಣು ಮಕ್ಕಳು ಹೆಗ್ಗಡೆ ಅವರ ಮನೆಯಿಂದ ಎಮ್ಮೆಗಳನ್ನು ತಂದು ಮೇಯಿಸಿ ಅವರು ಕರವನ್ನ ನೀಡುವಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಪಾಪ ಅವ್ರಿಗೆ ತೆರಿಗೆ ಕಟ್ಲಿಕ್ಕೆ ಆಗಲ್ಲ. ಆಗ ಬ್ರಿಟಿಷರು ಏನ್ ಮಾಡಿದ್ರು, ನೀವು ಕರವನ್ನ ಕಟ್ಲಿಲ್ಲ ಅಂತಂದ್ರೆ ನಾವು ನಿಮ್ಮ ಎಮ್ಮೆಗಳನ್ನ ಹರಾಜು ಮಾಡ್ತೀವಿ ಅಂತ ಬಲವಂತವಾಗಿ ಅವರ ಎಮ್ಮೆಗಳನ್ನ ಹರಾಜು ಮಾಡ್ಲಿಕ್ಕೆ ಬ್ರಿಟಿಷರು ತಗೊಂಡು ಹೋಗ್ತಾರೆ. ಆಗ ತ್ಯಾಗಲಿ ಭುವನಮ್ಮ ಅಂತ ಒಬ್ಬ ಹೆಣ್ಣುಮಗಳು, ತ್ಯಾಗಲಿ ಭುವನಮ್ಮ ಅಂತ ಆಕೆ ಹೆಸರು. ಇತಿಹಾಸದಲ್ಲಿ ಆಕೆ ಉಲ್ಲೇಖ ಇಲ್ಲ ಆಕೆ ಹೆಸರು, ತ್ಯಾಗಲಿ ಭುವನಮ್ಮ ಅಂತ. 32 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. 32ನೇ ದಿನ ಆಕೆಯ ದೇಹ ಜರ್ಜರಿತಗೊಂಡು ಏಳ್ಲಿಕ್ಕೂ ಆಗದೆ ಇರೋ ಪರಿಸ್ಥಿತಿಯ ಬಂದಾಗ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಗ ಕಲ್ಲಾಳು ಲಕ್ಷ್ಮಮ್ಮ ಅದರ ಮುಂದಾಳತ್ವವನ್ನು ತಗೊಂಡು 22 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾರೆ. ಕಡೆಗೆ ದೊಡ್ಡಮನೆ ಮಹಾದೇವಮ್ಮ, ಕಳಬೀಡು ಗಣಪಮ್ಮ, ಪಣಜಿ ಜೈಲು ದುಗ್ಗಮ್ಮ, ಕಳಬೀಡು ಭಾಗೀರಥಮ್ಮ, ಕಲ್ಲಾಳು ಕಾವೇರಮ್ಮ, ಸೀತಮ್ಮ, ಮಹಾದೇವಮ್ಮ ಇವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಎಷ್ಟರ ತನಕ ಮುಂದುವರಿತು ಇದು ಅಂದ್ರೆ, ಸುತ್ತಲಿನ 64 ಹಳ್ಳಿಗಳ ಜನರು ಕೈಯಲ್ಲಿ ಕುಡುಗೋಲು ಕಂದಲಿ ಹಿಡಿದು ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಬಿಡ್ತಾರೆ. ಬ್ರಿಟಿಷರು ಇವ್ರು ಎಮ್ಮೆನೂ ಬೇಡ, ಇವರು ಟ್ಯಾಕ್ಸು ಬೇಡ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಶರಣಾಗಿ ಟ್ಯಾಕ್ಸ್ ಅನ್ನ ರದ್ದು ಮಾಡುವ ಆದೇಶವನ್ನು ಹೊರಡಿಸ್ತಾರೆ. ಇದು ನಡೆದಿದ್ದು ನನ್ನದೇ ಕರ್ನಾಟಕ. ಇದು ನಮ್ಮ ನಿಜವಾದ ಸ್ವತಂತ್ರ ಹೋರಾಟ. ಈಸೂರು ಏಸೂರು ಕೊಟ್ಟರು ಈಸೂರು ಬಿಡೆವು ಅಂತ ಹೇಳಿ ಎಂತೆಂತ ಸಣ್ಣ ಸಣ್ಣ ಹುಡುಗರು ಹೋರಾಟ ಮಾಡ್ತಾರೆ. ನಾವೆಲ್ಲ ಈ ಭಗತ್ ಸಿಂಗ್, ರಾಜಗುರು, ಸುಖದೇವ್ ಅಂತೆಲ್ಲ ಮಾತಾಡ್ತೀವಲ್ಲ, ನನಗೆ ಬಹಳ ಮನಸ್ಸಿಗೆ ನೋವಾಗೋದು ಯಾವಾಗ ಅಂತಂದ್ರೆ, ನಾವು ಅವ್ರನ್ನ ಬಲಿದಾನಿಗಳು ಅಂತ ಹೇಳ್ಬಿಡ್ತೀವಿ, ತೀರ್ಕೊಂಡ್ರು ಅಂತ ಹೇಳ್ತೀವಿ, ಗಲ್ಲಿಗೇರಿಸಿದ್ರು ಅಂತ ಹೇಳ್ತೀವಿ. ಅವ್ರು ನಮ್ಗೆ ಸ್ಫೂರ್ತಿ. ಹೌದು, ಬದುಕಿದ್ದು ಹೆಂಗೆ ಅನ್ನೋದು ಬಹಳ ಮುಖ್ಯ. ಆ ಪುಣ್ಯಾತ್ಮರು ರಾಜಗುರು ಮಹಾರಾಷ್ಟ್ರದ ಖೇಡ್ ಅಂತಕ್ಕಂಥ ಒಂದು ಜಾಗದಲ್ಲಿ ಹುಡ್ತಾನೆ ಪುಣ್ಯಾತ್ಮ. ಅವನಿಗೆ ಸ್ವತಂತ್ರದ ಹುಚ್ಚು, ಹೋರಾಟದ ಹುಚ್ಚು. ಅವನಿಗೆ ಹೇಗಾದ್ರೂ ಮಾಡಿ ಭಾರತಕ್ಕೆ ಸ್ವತಂತ್ರ ಕೊಡಿಸ್ಬೇಕು ಅನ್ನೋ ಹಠಕ್ಕೆ ಬಿದ್ದವನು ಅವನು ಪುಣ್ಯಾತ್ಮ. ಖೇಡ್ನಿಂದ ಅವ್ನಿಗೆ ಎಲ್ಲಿಗೆ ಹೋಗ್ತಾನೆ ಅಂತಂದ್ರೆ, ಮಂತ್ರ ಕಲಿಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಸಂಸ್ಕೃತ ಕಲಿಬೇಕು, ಹಂಗೆಲ್ಲ ಆಸೆ ಇಟ್ಕೊಂಡು ಕಾಶಿ ತನಕ ಹೋದ. ಅವನ ಹತ್ರ ಎಷ್ಟಿತ್ತು ಗೊತ್ತಾ ಹಣ? ಕೇವಲ 9 ಪೈಸೆ. ಕಾಶಿ ಅಲ್ಲ, ಪುಣೆನೂ ಮುಟ್ಲಿಕ್ಕೆ ಆಗ್ಲಿಲ್ಲ ಅವನಿಂದ. ಪುಣ್ಯಾತ್ಮ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡೋದವನು. ಎಷ್ಟೋ ಕಡೆ ದೇವಸ್ಥಾನದ ಜಗಲಿ ಮೇಲೆ ಊಟಕ್ಕೆ ಸಿಗ್ಲಿಲ್ಲ, ಮಲ್ಕೊಳಕ್ ಜಾಗ ಸಿಗ್ಲಿಲ್ಲ. ಹೊಟ್ಟೆ ಹಸಿದಾಗ ಕಾಡು ಸೊಪ್ಪನ್ನ ತಿಂದು ಕಾಶಿ ಪಟ್ಟಣಕ್ಕೆ ಹೋಗಿ ಸಂಸ್ಕೃತ ವಿದ್ಯಾಭ್ಯಾಸವನ್ನ ಮಾಡ್ತಾನೆ. ಅವನಿಗೆ ಯಾಕೋ ಸಂಸ್ಕೃತ ವಿದ್ಯಾಭ್ಯಾಸದಲ್ಲಿ ಏನೂ ಇಲ್ಲ ಅಂತ ಅನ್ಸುತ್ತೆ. ಕಡೆಗೆ ಶೂಟಿಂಗ್ ಪ್ರಾಕ್ಟೀಸ್ ಮಾಡಕ್ ಹೋದ. ಅವನು ಮುಂದೆ ಶಾರ್ಪ್ ಶೂಟರ್ ರಾಜಗುರು. ಅವನೇ ಯಾರು ಲಾಲಾ ಲಜಪತ್ ರಾಯರ ಮೇಲೆ ಲಾಠಿ ಏಟನ್ನ ಹಾಕಿದ್ನೋ, ಸ್ಕಾಟ್ ಮತ್ತು ಸ್ಯಾಂಡರ್ಸ್, ಅವರ ಹತ್ಯೆಗೆ ಶಾರ್ಪ್ ಶೂಟರ್ ಆಗಿ ನಿಂತವನು ಇದೇ ರಾಜಗುರು. ಹೊಟ್ಟೆಗೆ ಏನೂ ಇರಲಿಲ್ಲ ತಿನ್ನಕ್ಕೆ, ಆದ್ರೆ ದೇಶಭಕ್ತಿ ಇತ್ತು. ಈ ತರದ ಅಪರೂಪದ ಘಟನೆಗಳು ನಮ್ಮಲ್ಲಿ ಬೇಕಾದಷ್ಟು ನಡೆದಿದ್ದಾವೆ. ನಾವೆಲ್ಲ ಭಗತ್ ಸಿಂಗ್ ಅನ್ನ ಕ್ರಾಂತಿಕಾರಿ ಅಂತ ಕರಿತೀವಲ್ಲ, ಅದೇ ಭಗತ್ ಸಿಂಗ್ ಒಂದ್ ಮಾತು ಹೇಳ್ತಾನೆ, ಬಾಂಬು ಮತ್ತು ಪಿಸ್ತೂಲುಗಳು ಕ್ರಾಂತಿಯನ್ನ ತರುವುದಿಲ್ಲ, ಬದಲಿಗೆ ಕ್ರಾಂತಿಯ ವಿಚಾರಗಳು ಸಾಣೆಗಲ್ಲಿನ ಮೇಲೆ ಹರಿತಗೊಳ್ಳುತ್ತವೆ. ವಿಚಾರ ಸ್ವಾತಂತ್ರ್ಯ ಬೇಕು. ಆ ವಿಚಾರ ಸ್ವಾತಂತ್ರ್ಯ ಇದ್ದಾಗ ಕ್ರಾಂತಿ ತಾನೇ ಆಗುತ್ತೆ, ಅದನ್ನ ಯಾರು ಮಾಡ್ಬೇಕು ಅಂತಿಲ್ಲ ಅಂತ ಭಗತ್ ಸಿಂಗ್ ಹೇಳೋ ಮಾತಿದು. ಏನ್ ಅದ್ಭುತವಾಗಿ ಹೇಳ್ತಾನೆ ಪುಣ್ಯಾತ್ಮ. ಏನ್ ಸಾವಿನ ಬಗ್ಗೆ ಭಯ ಇತ್ತ ಅವ್ರಿಗೆಲ್ಲ? 23-24 ವರ್ಷಕ್ಕೆ ತಮ್ಮ ಪ್ರಾಣ ಕೊಟ್ರಲ್ಲ ಪುಣ್ಯಾತ್ಮರು. ಅವನು ಜೈಲಿನಲ್ಲಿ ಇದ್ಕೊಂಡು ಜಯದೇವ ಅಂತ ಅವನ ಗೆಳೆಯನಿಗೆ ಒಂದು ಪತ್ರ ಬರೀತಾನೆ. 3/6/1930 ಒಂದು ಪತ್ರ ಬರೀತಾನೆ, ಬಹಳ ಚೆನ್ನಾಗಿದೆ. ಬಿಳಿ ಕ್ಯಾನ್ವಾಸ್ ಶೂಗೆ ಬಿಳಿಯ ಪಾಲಿಶ್ ಅನ್ನ ಕೊಟ್ಟು ಕಳಿಸು. ಜೈಲಿನಲ್ಲಿ ಕ್ಯಾನ್ವಾಸ್ ಶೂ ಹಾಕೊಂಡು ಓಡಾಡ್ತಾ ಇದ್ದೀನಿ,
ಆದ್ರೆ ಶೂಸ್ಗಳು ಹೊಲಸಾಗ್ತಾ ಇದಾವೆ ಈ ಜೈಲಿನ ಧೂಳಲ್ಲಿ. ಆ ಬ್ರಿಟಿಷರ ಎದುರುಗಡೆ ನನ್ನ ಶೂಸ್ಗಳು ಮಸುಕಾಗಿ ಕಾಣೋದು ನನಗೆ ಮನಸ್ಸಿಲ್ಲ. ಹಂಗಾಗಿ ವೈಟ್ ಪಾಲಿಶ್ ಅನ್ನ ಕೊಟ್ಟು ಕಳಿಸ್ ನನಗೆ. ಬಿ ಕೆ ದತ್ತನಿಗೂ ಕೂಡ ಒಂದ್ ಜೋಡು ಶೂಸ್ ಕೊಟ್ಟು ಕಳಿಸು. ಬಟಕೇಶ್ವರ ದತ್ತ ಅವನ ಜೊತೆ ಇದ್ದವ್ರು, ಅವನಿಗೂ ಕೂಡ ಒಂದ್ ಜೊತೆ ಶೂಸ್ ಕೊಟ್ಟು ಕಳಿಸು. ನಾವ್ ಒಬ್ನೇ ಶೂಸ್ ಹಾಕೋದ್ ಸರಿ ಇರಲ್ಲ. ಅಂಗಿ ಹೆಂಗಿರ್ಬೇಕು ಗೊತ್ತೇನು? ಹೊಸ ಒಂದ್ ಅಂಗಿ ಹೊಲಸ್ ಕಳಿಸು ನನಗೆ. ಭಗತ್ ಸಿಂಗ್ ಹೇಳೋ ಮಾತಿದು. ನನಗ್ ಹೊಸ ಒಂದ್ ಅಂಗಿ ಕಳಿಸು. ಅಂಗಿ ಹೆಂಗಿರ್ಬೇಕು ಅಂದ್ರೆ, ಹಳೆ ಕಾಲದಲ್ಲಿ ಶೇಕ್ಸ್ಪಿಯರ್ ಅಂತಕ್ಕಂಥ ಒಬ್ಬ ಕವಿ ಏನಿದ್ದ, ಆ ಕವಿ ಹಾಕ್ತಾ ಇದ್ದಿದ್ ಶರ್ಟಿನ ಕಾಲರ್ ಹೆಂಗಿತ್ತು ನೋಡು, ಆ ಶೈಲಿಯ ಕಾಲರ್ ಅನ್ನ ನನಗೆ ತಂದುಕೊಡು. ಆ ಅಂಗಿಗೆ ಹಾಕಿರುವ ಬಟನ್ಗಳು ಕೂಡ ಆ ಶೇಕ್ಸ್ಪಿಯರ್ನ ಸ್ಟೈಲ್ ನಲ್ಲಿ ಇರ್ಬೇಕು ನನಗೆ. ಆ ತರದ್ದೊಂದು ಒಂದೆರಡು ಖಾದಿಯ ಕೌಪಿನವನ್ನು ಕೊಟ್ಟು ಕಳಿಸು. ಇಲ್ಲಿ ತುಂಬಾ ಶೆಕೆ ಆಗುತ್ತೆ. ಒಂದ್ ಪುಸ್ತಕ ಇದ್ರೆ ಯಾವ್ದಾದ್ರು ಕೊಡ್ತೀಯಾ? ನನಗಿಲ್ಲಿ ಸಮಯ ಕಳಿಬೇಕು ಅಂದಾಗೆಲ್ಲ ಪುಸ್ತಕ ಓದ್ಲಿಕ್ಕೆ ಅನುಕೂಲ ಆಗುತ್ತೆ. ಏನಿದು ಪತ್ರ ಬರೆಯೋದು? ನಾನು ಸಾಯ್ತೀನಿ ಅಂತ ಗೊತ್ತಿದ್ದು ಆ ಬ್ರಿಟಿಷರಿಗೆ ಇನ್ ಯಾವ ತರದ ಮಾನಸಿಕವಾಗಿ ಹಿಂಸೆ ಆಗಿರಬೇಡ ಇವ್ರನ್ನೆಲ್ಲ ನೋಡಿ. ಪುಣ್ಯಾತ್ಮ ಅವನು ಬೆಬೇಜಿ ಅಂತ, ಅಂದ್ರೆ ತಾಯಿಗೆ ಬೆಬೇಜಿ ಅಂತ ಕರಿತಾ ಇರ್ತಾನೆ. ಅವನು ಹೆಂಗಿದ್ದ ಅಂತಂದ್ರೆ ಜೈಲನ್ನ ಕ್ಲೀನ್ ಮಾಡ್ತಾ ಇದ್ದ. ಹಂಗಾಗಿ ಆ ಜೈಲ್ನ ಕ್ಲೀನ್ ಮಾಡ್ಬೇಕಾದ್ರೆ ಇವನ ಮಲ ಮೂತ್ರ ವಿಸರ್ಜನೆ ಆಗಿದ್ದೆಲ್ಲ ಪಾಪ ಅವನೇ ತಗೊಂಡು ಹೋಗ್ತಿದ್ದ. ಏನ್ ಆಸೆ ನಿಂದು ಅಂದಾಗ ಭಗತ್ ಸಿಂಗ್ ಹೇಳೋ ಮಾತಿದು, ನನಗೆ ಅವನ ಜೊತೆ ಒಂದ್ಸಲ ಕೂತ್ಕೊಂಡು ಊಟ ಮಾಡಬೇಕು. ತನ್ನ ಮಲಮೂತ್ರವನ್ನ ಬೆಳೆದವನ ಜೊತೆ ಕೂತ್ಕೊಂಡು ಊಟ ಮಾಡಬೇಕು. ಅವನು, ಸರ್ ನಾವು ಕೀಳು ಜಾತಿಯವರು, ನಿಮ್ ಜೊತೆ ಕೂತ್ಕೊಂಡು ಊಟ ಮಾಡಬಾರದು, ಅದು ನಿಮ್ಮ ಘನತೆಗೆ ತಕ್ಕುದಲ್ಲ ಅಂದಾಗ ಅವನೊಂದು ಮಾತು ಹೇಳ್ತಾನೆ, ನನ್ನ ಜೀವನದಲ್ಲಿ ನನ್ನ ಮಲಮೂತ್ರವನ್ನ ಬಳದಿದ್ದು ತಾಯಿ ಬಿಟ್ರೆ ನೀನೇ ನನ್ನ ಎರಡನೇ ತಾಯಿ ಇದ್ದಂಗೆ. ತಾಯಿಗೆ ಯಾವ ಜಾತಿ ಭೇದ ಇರುತ್ತಪ್ಪ, ತಗೊಂಡ್ ಬಾ ಅಂತ ಅವ್ರ ಮನೆಯಿಂದ ರೊಟ್ಟಿ ಮಾಡಿಸ್ಕೊಂಡು ಪ್ರೀತಿಯಿಂದ ಅವನ ಜೊತೆ ಕೂತ್ಕೊಂಡು ಊಟ ಮಾಡ್ತಾರೆ ಪುಣ್ಯಾತ್ಮ ಭಗತ್ ಸಿಂಗ್. ಭಗತ್ ಸಿಂಗು ಕ್ರಾಂತಿಯ ಒಂದು ಮುಖ ನೋಡಿದೀವಿ. 116 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ, ಜೈಲಿನ ಕಾನೂನುಗಳು ಸರಿಯಾಗಬೇಕು ಅಂತ ಒಂದು ತುತ್ತು ಅನ್ನ ಆಹಾರ ತಿಂದಾರದೆ ಹೋರಾಟ ಮಾಡ್ತಾರಲ್ಲ ಪುಣ್ಯಾತ್ಮರು ಇವರೆಲ್ಲ ಸೇರ್ಕೊಂಡು. ರಾಜಗುರು, ಸುಖದೇವ್, ಬಟಕೇಶ್ವರ ದತ್ತ, ಅಂಬಾಪ್ರಸಾದ್, ಜತೀಂದ್ರ ದಾಸ್, ಏನ್ ಹೋರಾಟ ಇವರು. ಜತೀಂದ್ರ ದಾಸ್ 63ನೇ ದಿನಕ್ಕೆ ತನ್ನ ಪ್ರಾಣವನ್ನು ಬಿಡ್ತಾನೆ. ಜತೀಂದ್ರ ದಾಸ್ 63ನೇ ದಿನಕ್ಕೆ ನೀರು ಕುಡಿದೆ. ಇವರೆಲ್ಲ ಉಪವಾಸ ಮಾಡ್ಬೇಕಾದ್ರೆ ಬೇಕು ಅಂತ ಬಿಸಿ ಹಾಲನ್ನ ತಂದು ಇಡ್ತಾ ಇದ್ರು ಇವ್ರ ಎದುರುಗಡೆ. ಯಾಕೆ ಅಂದ್ರೆ ಹಾಲು ಕುಡಿದ್ರೆ ಹೊಟ್ಟೆ ಜಾಸ್ತಿ ಹಸಿಯುತ್ತೆ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಐಟಮ್ಗಳನ್ನ ತಯಾರು ಮಾಡಿ ಜೈಲಿನ ಎದುರುಗಡೆ ತಂದಿಡ್ತಾ ಇದ್ರು. ಯಾಕೆ ಅಂದ್ರೆ ಆ ವಾಸನೆಗೆ ತಿನ್ಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತದೆ. ಎಷ್ಟೋ ಇವರು ಉಪವಾಸ ಮುರಿಬೇಕು ಅನ್ನೋ ಕಾರಣಕ್ಕೆ ಮೂಗನ್ನ ಹಿಡಿದು ಬಾಯಿಗೆ ಪೈಪ್ ಹಾಕಿ ಆ ಪೈಪಿನ ಮೂಲಕ ಹಾಲು ಕುಡಿಸೋ ಪ್ರಯತ್ನ ಮಾಡ್ತಾರೆ. ಒಬ್ಬ ಅಂತೂ ಕುಡದೆ ಬಿಟ್ಟ. ಆಗ ಭಗತ್ ಸಿಂಗ್ನ ಸುಪಿ ಅಂಬಪ್ರಸಾದ್ ಹತ್ರ ಬಂದು ಹೇಳ್ತಾನೆ, ಕುಡಿದು ಬಿಟ್ಟಿದ್ದೀನಿ ನಾನು ಹಾಲನ್ನ, ನಂದು ಉಪವಾಸ ಅಂತ್ಯ ಆಗ್ಬಿಡುತ್ತೆ, ಹೆಂಗ್ ಮಾಡೋದು ಅಂತ. ಹೆಂಗ್ ಮಾಡೋದು? ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋತೀಯ? ಹಾಲು ಕುಡಿದ್ರೆ ಕುಡ್ದೆ, ಅದನ್ನ ಹೊರಗೆ ಹಾಕ್ಬೇಕು ತಾನೆ, ಅದಷ್ಟೇ ಟೆನ್ಷನ್ ತಾನೆ ನಿನ್ಗೆ. ಹೌದು, ಹೊರಗೆ ಹಾಕ್ಬೇಕು, ಅದಕ್ಕೇನು ಕಷ್ಟಪಡ್ಬೇಡ ಅಂತ ಹೇಳಿ ಅಲ್ಲೇ ಹಾರಾಡ್ತಾ ಇದ್ದಿದ್ದು ಒಂದು ನೊಣ ಪಟ್ ಅಂತ ಹೊಡೆದ. ನೊಣನೇ ಅವನಿಗೆ ತಿನ್ನಿಸ್ಬಿಡ್ತಾನೆ, ತಿನ್ನು ನೊಣನ ಅಂತ. ನೊಣ ತಿಂದು ಮರುಗಳಿಗೆ ಎಲ್ಲ ಹಾಲು ವಾಂತಿ ಆಗುತ್ತೆ. ನೋಡು, ಇದೇ ಹೊರಗೆ ಹಾಕೋ ಪದ್ಧತಿ. ಬ್ರಿಟಿಷರು ಏನೇ ಕೊಟ್ರು ಹಿಂಗೆ ಹೊರಗೆ ಹಾಕಬೇಕು ಅಂತ. ನೊಣ ತಿಂದು ಹೊಟ್ಟೆಗೆ ಹೋಗಿರೋ ಆಹಾರವನ್ನು ಹೊರಗೆ ಹಾಕ್ತಾರಲ್ಲ ಈ ಪುಣ್ಯಾತ್ಮರ ದೇಶಕ್ಕಾಗಿ. ಯಾವ ಮಟ್ಟಿನ ಹೋರಾಟ! ಸಾವರ್ಕರ್ ತೊಡೆ ಮೇಲೆ ತೆಂಗಿನ ನಾರನ್ನ ತೆಗೆದು ಹೊಸದು ಹಗ್ಗ ಮಾಡ್ತಾ ಇರ್ಬೇಕಾದ್ರೆ ಇಡೀ ತೊಡೆ ಚರ್ಮ ಕಿತ್ತು ರಕ್ತ ಹತ್ತಿತ್ತಲ್ಲ ಅದಕ್ಕೆ. ಬರೆಯಕ್ಕೆ ಪೆನ್ನು ಪೇಪರು ಇಲ್ಲದೆ ಗೋಡೆಯ ಮೇಲೆ ದೊಡ್ಡ ಒಂದು ಮಹಾಕಾವ್ಯವನ್ನ ಬರೆದಿಟ್ರಲ್ಲ ಪುಣ್ಯಾತ್ಮರು. ಅದೆಂತ ಹೋರಾಟ ಸಾವರ್ಕರ್ದು. ಹಿಂಗೆ ನಾವು ಈ ತರದ ಕ್ರಾಂತಿ ಕಾರ್ಯದ ಹೋರಾಟವನ್ನು ಬೇಕಾದಷ್ಟು ನೋಡ್ಬೋದು. ನಾವು ಹೆಸರು ಹೇಳುವಂತಂದ್ರೆ 10,000 ಹೆಸರುಗಳನ್ನ ಹೇಳ್ಬಿಡ್ಬೋದು ಅವ್ರ ಬಗ್ಗೆ. ಆದ್ರೆ ದುರ್ದೈವಕ್ಕೆ ನಮ್ಗೆ ಎಷ್ಟು ಜನ ಸ್ವತಂತ್ರ ಹೋರಾಟಗಾರರು ಗೊತ್ತಿದ್ದಾರೆ ಅಂದ್ರೆ 3 ಮತ್ತೊಂದು. ವಾಸುದೇವ ಬಲವಂತ ಫಡ್ಕೆ ಆದ್ಯ ಕ್ರಾಂತಿಕಾರಿ ಅಂತ ಕರಿತೀವಿ ಆ ಪುಣ್ಯಾತ್ಮನನ್ನ. ತಾಯಿ ಸತ್ತಾಗ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡ್ಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತಲ್ಲ ಪುಣ್ಯಾತ್ಮ. ಯಾರು ಹೇಳಿದ್ರು ಆ ಬ್ರಿಟಿಷರ ಎದುರಿಸೋದನ್ನು ಬಿಡ್ಲಿಲ್ಲ. ಅದೇ ವಾಸುದೇವ ಬಲವಂತ ಫಡ್ಕೆ ಮುಂದೆ ಚಾಪೇಕರ್ ಸಹೋದರರಿಗೆ ಪ್ರೇರಣೆ ಆಗ್ತಾರೆ. ಅದೇ ಚಾಪೇಕರ್ ಸಹೋದರರು ಸಾವರ್ಕರಿಗೆ ಪ್ರೇರಣೆ ಆಗ್ತಾರೆ. ತಿಲಕರು ಅದೆಂತ ಅದ್ಭುತ ಹೋರಾಟ ಅವ್ರದ್ದು.
ಸ್ವರಾಜ್ಯ ನನ್ನ ಜನ್ಮಶುದ್ಧ ಹಕ್ಕು, ನಾನು ಪಡೆದೇ ತೀರುತ್ತೇನೆ ಅಂತ ಹೇಳೋ ಧೈರ್ಯ ಮಾಡಿದರಲ್ಲ. ಎಷ್ಟು ದಿನ ಅಂತ ಬೇಡ್ಕೊಂಡಿರ್ತೀರಾ ಬ್ರಿಟಿಷರ ಹತ್ರ? ಯಾರು ಕೊಡಲ್ಲ ನಿಮಗೆ ಸ್ವತಂತ್ರವನ್ನ. ಸ್ವಾಮಿ ವಿವೇಕಾನಂದರು ಜೈಲಿಗೆ ಒಂದ್ ದಿನ, ವಿವೇಕಾನಂದರು ಏನ್ ಆಶ್ರಮ ಇದೆ, ಬೇಲೂರು ಆಶ್ರಮ, ಹಳೆ ಮಠ, ಆ ಬೇಲೂರು ಮಠದಲ್ಲಿ ಅವ್ರು ವಾಸ ಮಾಡ್ತಾ ಇರ್ಬೇಕಾದ್ರೆ ಕ್ರಾಂತಿಕಾರಿಗಳು ಬರ್ತಾರ ಒಂದ್ಸಲ. ಬಂದಾಗ ಕ್ರಾಂತಿಕಾರಿಗಳಿಗೆ ಆಶ್ರಯ ಕೊಟ್ಟಂತ ವಿವೇಕಾನಂದರು ಒಂದ್ ಮಾತು ಹೇಳ್ತಾರೆ, ಏನ್ ತಗೊಂಡ್ ಬಂದಿದ್ದೀರಾ ಕ್ರಾಂತಿಕಾರಿ ಅನ್ನಕ್ ನೀವೆಲ್ಲ ಅಂತ. ಏನು ಅಂತಂದಾಗ ಅವ್ರು ಬಂದೂಕು ಅದನ್ನೆಲ್ಲ ತೋರಿಸ್ತಾರೆ. ಇದರಿಂದ ಎಲ್ಲ ಬ್ರಿಟಿಷರು ಹೆದರಲ್ಲ, ಬ್ರಿಟಿಷರು ಹೆದರ್ಬೇಕು ಅಂದ್ರೆ ಬಾಂಬೆ ಬೇಕು ಅವ್ರಿಗೆ ಅಂತ, ಬಾಂಬ್ ಹಾಕ್ಬೇಕು ಅವ್ರಿಗೆ. ಆ ಕಾರಣಕ್ಕಾಗಿ ಸೋದರಿ ನಿವೇದಿತಾ ಮುಂದೆ ಬಾಂಬ್ ತಯಾರಿಕೆಗೆ ಬೇಕಾದ ಎಲ್ಲ ಹೆಲ್ಪ್ ಅನ್ನ ಆಕೆ ಮಾಡ್ತಾಳೆ. ಹಂಗಾಗಿ ಆಗ್ರಾ ಮತ್ತು ಕಲ್ಕತ್ತಾದ ನದಿ ತೀರದಲ್ಲಿ ಮೊಟ್ಟ ಮೊದಲ ಬಾಂಬ್ ಸ್ಫೋಟ ಕೂಡ ಆಗುತ್ತೆ. ಸ್ವಾಮಿ ವಿವೇಕಾನಂದರ ಸೋದರ ಸ್ವತಃ ದೊಡ್ಡ ಕ್ರಾಂತಿಕಾರಿ. ಎಂತ ಅದ್ಭುತವಾದ ಹೋರಾಟವನ್ನ ಕಲ್ಕತ್ತಾ ಕಟ್ಟಿಕೊಡ್ತು ಮುಂದೆ ಅಂದ್ರೆ, 1905ರಲ್ಲಿ ಬಂಗಾಲ ವಿಭಜನೆ ಆಗಿ 1911ರಲ್ಲಿ ಬಂಗಾಲ ಮತ್ತೆ ಕೂಡ್ಕೊಳ್ತಲ್ಲ, ಆಗ ಒಂದು ವರದಿ ತರಿಸ್ಕೊಳ್ತಾರೆ. ಯಾಕೆ ಈ ತರ ಬಂಗಾಳ ಒಟ್ಟಾಗಿ ಹೋರಾಟ ಮಾಡ್ತು, ಏನು ಇದರ ಪರಿಣಾಮ ಅಂತಂದಾಗ, ಇಲ್ಲ, ಬಂಗಾಲದಲ್ಲಿ ಯಾವುದೋ ಒಂದು ಅಂಡರ್ ಕರೆಂಟ್ ಪಾಸ್ ಆಗ್ತಾ ಇದೆ, ಅದು ಇಡೀ ಬಂಗಾಲವನ್ನು ಒಟ್ಟು ಮಾಡ್ತಾ ಇದೆ ಅಂತ. ಆ ಅಂಡರ್ ಕರೆಂಟ್ ಎಲ್ಲಿಂದ ಪಾಸ್ ಆಗ್ತಿತ್ತು ಅಂದ್ರೆ ಬೇಲೂರು ಮಠ ರಾಮಕೃಷ್ಣಾಶ್ರಮದಿಂದ ಪಾಸ್ ಆಗ್ತಾ ಇದ್ದಿದ್ದು ಅಂಡರ್ ಕರೆಂಟ್. ಅದು ಸ್ವದೇಶಿ ಜಾಗೃತಿಯನ್ನು ಮಾಡಿದ್ದು. ಸೋದರಿ ನಿವೇದಿತಾ ಬೇರೆ ದೇಶದಿಂದ ಬಂದಂತ ಹೆಣ್ಮಗಳು ಬೀದಿಗಳಲ್ಲಿ ಸ್ವದೇಶಿ ವಸ್ತುಗಳನ್ನು ಇಟ್ಕೊಂಡು ಮಾರಾಟ ಮಾಡೋದ್ಲಾಕೆ. ಅರವಿಂದ್ ಘೋಷರಿಗೆ ಪ್ರೇರಣೆ ಆಗ್ತಾಳೆ, ಬಿಪಿನ್ ಚಂದ್ರ ಪಾಲ್ರಿಗೆ ಪ್ರೇರಣೆ ಆಗ್ತಾಳೆ, ಒಂದೇ ಮಾತ್ರ ಹೋರಾಟಕ್ಕೆ ಮುನ್ನುಡಿಯನ್ನು ಬರೀತಾಳೆ. ಏನ್ ಅದ್ಭುತವಾದ ಹೋರಾಟ! ಪ್ರತಿಯೊಬ್ರು ರಾಖಿ ಕಟ್ಕೊಂಡು ನಾನು ನೀನು ಒಂದೇ ಮಾತ್ರ ಹೇಳೋಣ, ನಮ್ಮನ್ನ ಯಾರ ಹೊತ್ತು ದೂರ ಮಾಡಕ್ ಸಾಧ್ಯ ಇಲ್ಲ ಅಂತ ಮೊಟ್ಟ ಮೊದಲಾಗಿ ರವೀಂದ್ರನಾಥ್ ಟ್ಯಾಗೋರ್ ಶುರು ಮಾಡಿದ್ರಲ್ಲ ಆ ಹೋರಾಟನ. ರಾಖಿ ವ್ಯಾಪಕವಾಯ್ತಾಗ ನಾವು ಮೊನ್ನೆ ಯಾವ್ದೋ ಫ್ರೆಂಡ್ಶಿಪ್ ಡೇ ಅಂತ ಹೇಳಿ ಕೆಲ್ಸಕ್ಕೆ ಬರದೇ ಇರೋ ದಾರನ್ನ ಕೈ ಕಟ್ಕೊಂಡು ಯಾವ್ದು ಸಂಕಲ್ಪ ಇಲ್ಲದೆ ಕೆಲಸನೇ ಮುಗಿಸ್ಬಿಟ್ವಲ್ಲ. ನಾವೇನ್ ಮಾಡ್ತಾ ಇದೀವಿ ಈಗ ಗೊತ್ತಿಲ್ಲ. ನಮ್ಮ ಸಂಕಲ್ಪಗಳು ಯಾವತ್ತು ದೇಶವನ್ನ ಕಟ್ಟೋದ್ರ ಕಡೆ ಇರಬೇಕೆ ಹೊರತು ದೇಶವನ್ನ ತುಂಡರಿಸೋ ಕಡೆ ಇರಬಾರದು. ನಾವೆಲ್ಲ ಇಷ್ಟೆಲ್ಲ ಆದ್ಮೇಲೆ ಭಾರತಕ್ಕೆ ಸ್ವತಂತ್ರ ಅನ್ನೋದು ಸಿಕ್ಕಿರೋದು ನಮಗೆ. ಬೆರಳೆಣಿಕೆಯಷ್ಟು ಹೋರಾಟವನ್ನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಇಷ್ಟು ಜನ ಈ ಪರಿಯಲ್ಲಿ ಭಾರತಕ್ಕಾಗಿ ತಮ್ಮ ಎಲ್ಲವನ್ನೂ ಅರ್ಪಣೆ ಮಾಡದ ಮೇಲೆ ಸ್ವತಂತ್ರ ಅನ್ನೋದು ಸಿಕ್ತು. ಸಂಗೊಳ್ಳಿ ರಾಯಣ್ಣ ಎಂತ ಹೋರಾಟ! ಒಂದು ಕಾಡು ಮೇಡುಗಳಲ್ಲಿ ತಿರುಗಾಡ್ತಾನೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲೇಬೇಕು, ಆ ತಾಯಿಯ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಪುಣ್ಯಾತ್ಮ ಹಗಲಿರುಳು ಶ್ರಮಿಸ್ತಾರಲ್ಲ. ನಮ್ಮವರೇ ಮಾಡಿದ ಮೋಸದಿಂದ ಸಿಕ್ಕ ಗಲ್ಲಿಗೇರಿಸ್ತಾರೆ ಸಾಮೂಹಿಕವಾಗಿ. ಎಲ್ಲಿದ್ದೀವಿ ನಾವೆಲ್ಲ ಈಗ? 1-2 ಈ ತರದ ಉದಾಹರಣೆ ಅಲ್ಲ. ಉಧಮ್ ಸಿಂಗ್ ಅಂತ ಒಬ್ಬ ಹೋರಾಟಗಾರ ಇದ್ದ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಳಿಕ ಆ ಡಯರ್ನನ್ನ ಕೊಲ್ಲಬೇಕು ಅಂತೇಳಿ 20 ವರ್ಷ ಡಯರ್ಗಾಗಿ ಕಾದ. ಇಂಗ್ಲೆಂಡ್ ನಲ್ಲೇ ಹೊಡೆದುಕೊಂಡ ಅವನ್ನ ಉಧಮ್ ಸಿಂಗ್. ಇದು ಬೇಕಾಗಿರೋ ಕಿಚ್ಚು. ಕಳೆದವನು ಭಾರತದಲ್ಲಿ ಅನ್ಯಾಯ ಮಾಡಿ ಇಂಗ್ಲೆಂಡ್ ಅಲ್ಲಿಗೆ ಬಂದು ವಿಶ್ರಾಂತ ಜೀವನವನ್ನ ನೀವೇನಾದ್ರೂ ನೆಮ್ಮದಿಯಿಂದ ಕಳಿಬೇಕು ಅಂತ ಆಸೆ ಇದ್ರೆ, ನನ್ನಂತವ್ರು ಇರೋ ತನಕ ನಿಮ್ಗೆ ವಿಶ್ರಾಂತದ ಜೀವನ ಇಲ್ಲ, ನಿಮ್ಮನ್ನ ಅಲ್ಲಿ ಮಾಡಿರೋ ಹಿಂಸೆಗೆ ಇಲ್ಲಿ ಗುಂಡಿಟ್ಟಿ ಕೊಲ್ಲಲಾಗುತ್ತೆ ಅಂತ ಹೇಳ್ತಾನ ಆ ಪುಣ್ಯಾತ್ಮ. ಇದು ಹೋರಾಟದ ಪರಿ. ಇದು ನಮಗೆ ಸಾಯ್ಬೇಕಾಗಿಲ್ಲ ಈಗ ಯಾರು, ದೇಶಕ್ಕಾಗಿ ಯಾರು ಸಾಯ್ಬೇಕಾಗಿಲ್ಲ. ಈಗ ಅವಶ್ಯಕತೆ ಇರೋದು ದೇಶಕ್ಕಾಗಿ ಬದುಕೋದು. ಹೆಂಗ್ ಬದುಕಬೇಕು ಅನ್ನೋದೇ ದೊಡ್ಡ ವಿಚಾರ. ಇವರೆಲ್ಲ ಪ್ರಾಣ ಕೊಟ್ಟ ಮೇಲೆ ತಾನೇ ಸ್ವತಂತ್ರ ಸಿಕ್ಕಿರೋದು. ಅದಾದ್ಮೇಲೆ ಆಗಿರೋ 3 ಯುದ್ಧಗಳು ಭಾರತ ಗೆಲ್ತಲ್ಲ, ಸೈನಿಕರ ಪ್ರಾಣತ್ಯಾಗದಿಂದಾಗಿ ಗೆದ್ದಿರು. ನಾವೇನೀಗ ಆ ತರದ ಪರಿಸ್ಥಿತಿಲಿ ಇಲ್ವಲ್ಲ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಸಾವಿರಾರು ಜನರನ್ನ ಅವರು ಗುಂಡಿಟ್ಟು ಕೊಂದ್ರಲ್ಲ, ಏನ್ ಬರ್ಬರವಾದ ಹತ್ಯಾಕಾಂಡ. ಈಗಲೂ ಕೂಡ ಟೆಕ್ಸ್ಟ್ ಬುಕ್ ನಲ್ಲಿ 300 ಜನನೋ 316 ಜನನೋ 326 ಜನನೋ 376 ಜನನೋ ಅಂತ ಓದ್ತಿದೀವಲ್ಲ. 1600 ಸುತ್ತು ಗುಂಡು ಹಾರಿದ್ರೆ 300 ಜನ ಸಾಯಕ್ ಸಾಧ್ಯ ಇದೆಯಾ? ಜನರಲ್ ಡಯರ್ನ ನೀಚಕೃತ್ಯ ಹೆಂಗಿತ್ತು ಅಂತಂದ್ರೆ, ಅಲ್ಲಿ ಒಂದು ಅಮೃತ್ಸರದಲ್ಲಿ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಭಾರತೀಯರು ಓಡಾಡ್ತಾ ಇರ್ಬೇಕಾದ್ರೆ ಒಬ್ಬ ಇಂಗ್ಲಿಷ್ ಹೆಣ್ಮಗಳು ಬರ್ತಾಳೆ, ಜೋಸಫಿನ್ ಕ್ಯಾಥರಿನ್ ಅಂತ ಹೇಳಿ. ಆ ಜೋಸಫಿನ್ ಕ್ಯಾಥರಿನ್ ಅಂತಕ್ಕಂಥ ಒಬ್ಬ ಹೆಣ್ಮಗಳನ್ನ, ಜೋಸಫಿನ್ ಕ್ಯಾಥರಿನ್ ಆಕೆ ಹೆಸರೇನೋ ಬೇರೆ ಇದೆ, ಆಕೆ ಬರ್ತಾಳೆ. ಬಂದಾಗ ಆಕೆಯನ್ನ ಭಾರತೀಯರು ಹೊಡೆದು ಬಿಡ್ತಾರೆ ಸಿಟ್ಟಿಗೆ. ಯಾಕೆಂದ್ರೆ ಹಿಂದಿನ ದಿನ ಒಂದು ಘಟನೆ ಆಗಿರುತ್ತೆ. ಆ ಘಟನೆ ಆದಾಗ ಅಲ್ಲಿ ಭಾರತೀಯರನ್ನ ಸಜೀವವಾಗಿ ಸುಟ್ಬಿಟ್ಟಿರ್ತಾರೆ ಬ್ರಿಟಿಷರು. ಆ ಸಿಟ್ಟಿತ್ತು ಭಾರತೀಯರಿಗೆ. ಹಂಗಾಗಿ ಆ ಹೆಣ್ಣು ಮಗಳನ್ನ ಇವ್ರು ಹೊಡಿತಾರೆ. ಹೊಡೆದಾಗ ಡಯರ್ ಹೇಳ್ತಾನೆ, ಯಾರು ಕೂಡ ಭಾರತೀಯರು ಆ ರಸ್ತೆಯ ಮೇಲೆ ತಮ್ಮ ಪಾದಗಳ ಮೇಲೆ ನಡೆಯುವಂತಿಲ್ಲ. ಆದೇಶ ಇದು. ಪಾದಗಳ ಮೇಲೆ ನಡೆಯುವಂಗಿಲ್ಲ ಅಂದ್ರೆ ಹೆಂಗ್ ನಡಿಬೇಕಂಗಾರೆ? ತಮ್ಮ ಮೊಣಕೈಯನ್ನ ಊರಿಕೊಂಡು ಆ ರಸ್ತೆಯಲ್ಲಿ ನಡೆಯತಕ್ಕದ್ದು. ಅಂದ್ರೆ ಪ್ರತಿಯೊಬ್ಬ ಭಾರತೀಯ ತೆವಳುಕೊಂಡು ನಡಿಬೇಕು.
ಯಾಕೆ ಈ ತರದ ಆದೇಶ ಕೊಟ್ಟೆ ಅಂದ್ರೆ, ಅವನು ಹೇಳ್ತಾನೆ, ಜನರಲ್ ಡಯರ್ ಹೇಳೋ ಮಾತಿದು, ಭಾರತೀಯರು ತಲೆ ಬಗ್ಗಿಸುವುದು ದೇವರು, ತಂದೆ ತಾಯಿ ಮತ್ತು ಗುರು ಹಿರಿಯರಿಗೆ ಮಾತ್ರ. ಅವರೆಲ್ಲರಿಗೂ ಮೀರಿದ್ದು ಬ್ರಿಟಿಷರು ಅನ್ನೋ ಭಾವ ಅವ್ರಿಗೆ ಬರಬೇಕು ಅಂತ ಈ ಶಿಕ್ಷೆ ಕೊಟ್ಟೆ. ಪ್ರತಿಯೊಬ್ಬರು ಮಂಡಿ ಊರಿ ನಡಿಬೇಕು ಅವರು. ಇದು ದ್ರಾಷ್ಟ್ಯ ಅಂದ್ರೆ. ಆಕೆಯನ್ನ ಗೋವಿಂದಗಡ ಕೋಟೆಯಲ್ಲಿ ಆರೈಕೆ ಮಾಡಿಸಿ ಆ ರಸ್ತೆ ಮೇಲೆ ಯಾರು ಓಡಾಡದಿದ್ದಕ್ಕೆ ಸುಣ್ಣ ಹಾಕ್ಸಿರ್ತಾನೆ ಪುಣ್ಯಾತ್ಮ. ಸುಣ್ಣದ ಕಲ್ಲನ್ನು ಹಾಕ್ಸಿರ್ತಾನೆ. ಯಾರಾದ್ರೂ ಸಾಧು ಸಂತರು ಅಥವಾ ಬೇರೆ ಯಾರಾದ್ರೂ ಒಂದಿಷ್ಟು ಜನ ಏನಾದ್ರೂ ಆ ರಸ್ತೆಗೆ ಬಂದ್ರೆ ಆ ಸುಣ್ಣಕ್ಕೆ ನೀರನ್ನ ಉಗ್ತಾರೆ ಅವ್ರು ನಡೆಯೋ ದಾರಿಲಿ. ಸುಣ್ಣ ಕೊತ ಕೊತ ಕುದಿಯುತ್ತಲ್ಲ, ಆಗ ಅವ್ರು ನಡ್ಕೊಂಡ್ ಬರ್ಬೇಕು ಪಾಪ. ಇದು ಅವ್ರು ಕೊಡೋ ಶಿಕ್ಷೆ. ಹಿಂಗ್ ಶಿಕ್ಷೆ ಕೊಟ್ಟ ಮೇಲೆ ಅವರು ಕಡೆಯದಾಗಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಮಾಡಿದರು. ಪಂಡಿತ್ ಸುಧಾಕರ್ ಚತುರ್ವೇದಿ ಅವರು ಬರೆದಂತ ಪುಸ್ತಕ ಹಲವು ನೆನಪುಗಳು ಅಂತ ಹೇಳಿ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನ ಲೈವ್ ಆಗಿ ನೋಡಿದ ಎವಿಡೆನ್ಸ್ ಅದು. ಶ್ರದ್ಧಾನಂದರು ಹೇಳಿದ್ದ ಕಾರಣಕ್ಕೆ ಪತ್ರಿಕೆಗೆ ವರದಿ ಮಾಡ್ಲಿಕ್ಕೆ ಹೋಗಿ ಆ ಜಲಿಯನ್ ವಾಲಾಬಾಗ್ ತೋಟದ ಚರಂಡಿಯಲ್ಲಿ ಕೂತ್ಕೊಂಡು ಕಲ್ಲು ಎತ್ತಿ ನೋಡಿ ನೋಡಿ ಆ ಇಡೀ ಡಾಕ್ಯುಮೆಂಟ್ ಅನ್ನ ಅವರು ಮೇಂಟೈನ್ ಮಾಡಿದ್ರು ಪುಣ್ಯಾತ್ಮ. ಕರ್ನಾಟಕದವರೇ, ಬೆಂಗಳೂರಿನಲ್ಲೇ ಇದ್ರು. ಏನ್ ಅದ್ಭುತವಾದ ಪುಸ್ತಕವನ್ನು ಬರೀತಾರೋ. ಹಲವು ನೆನಪುಗಳು ಅಂತ ಹೇಳಿ. ಅಂದ್ರೆ ಈ ತರದ ನೆನಪು ನಮಗೆ ಸದಾ ಕಾಡಬೇಕು ಅಂತ. ಯಾಕೆಂದ್ರೆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗಿ ಹೋಗಿದೆ. ನನ್ನ ದೇಹ ನನ್ನ ಹಕ್ಕು, ನನ್ನ ಬಟ್ಟೆ ನನ್ನ ಹಕ್ಕು. ಹೌದಪ್ಪ, ಬಟ್ಟೆ ಹಾಕೊಳಕ್ ಪರ್ಮಿಷನ್ ಸಿಕ್ತಲ್ಲ ಸ್ವತಂತ್ರ ಸಿಕ್ಕಿದ್ದಕ್ಕೆ. ಈ ದೇಹ ಸರಿಯಾದಕ್ಕೆ ಉಪಯೋಗ ಆಗ್ಬೇಕಲ್ಲ ಸ್ವತಂತ್ರ ಸಿಕ್ಕಿದ್ದಕ್ಕೆ. ಅದು ಬಿಟ್ಟು ದೇಶ ವಿರೋಧಿ ಕೃತ್ಯವನ್ನ ಮಾಡಿ ನಿಮ್ಮನ್ನ ನಾವು ಸಹಿಸ್ಕೊಳ್ಬೇಕು ಅಂತ ಏನಿದೆ? ಸಂವಿಧಾನಕ್ಕೆ ನಿಷ್ಠರಾಗಿ ನಡಿಬೇಕಲ್ಲ. ಮೂಲಭೂತ ಹಕ್ಕುಗಳನ್ನ ಎಷ್ಟು ಧೈರ್ಯದಿಂದ ನಾವು ಕೇಳ್ತೀವೋ ಅದೇ ತರನಾಗಿ ಮೂಲಭೂತ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕಲ್ಲ ನಾವು ದೇಶಕ್ಕಾಗಿ. ಎಲ್ಲಿದೆ ಆ ತರದ ಪ್ರಜ್ಞಾಭಾವ? ಹಾಗಾಗಿ ನಾವು ನೀವೆಲ್ಲ ಈಗ ಮಾಡಬೇಕಾಗಿರೋದು ದೇಶಕ್ಕಾಗಿ ಬದುಕುವ ಕೆಲಸವನ್ನ, ದೇಶ ಕಟ್ಟುವ ಕೆಲಸಕ್ಕೆ ನಮ್ಮನ್ನ ನಾವು ಸಮರ್ಪಿಸಿಕೊಳ್ಳೋ ಕಡೆಗೆ ಹೋಗ್ಬೇಕಾಗಿದೆ ನಾವೆಲ್ಲ. ದೇಶಕ್ಕೆ ಸ್ವತಂತ್ರ ಬಂದಾಗ ದೇಶದ ಆರ್ಥಿಕ ಪರಿಸ್ಥಿತಿ ಹಾಳಾಗಿ ಹೋಗಿತ್ತು. ದುಡ್ಡಿರ್ಲಿಲ್ಲ ಭಾರತದ ಹತ್ರ ಯುದ್ಧ ಸಾಮಗ್ರಿಗಳನ್ನು ಕೊಳ್ಳೋದಕ್ಕೂ ದುಡ್ಡಿರಲಿಲ್ಲ. ಅಮೆರಿಕನ್ನರು, ಇಂಗ್ಲೆಂಡ್ನವರು ಬಿಟ್ಟು ಹೋದ ಹಳೆ ವಸ್ತುಗಳನ್ನ ಇಟ್ಕೊಂಡೆ 10 ವರ್ಷ ಯುದ್ಧ ಮಾಡಿದ್ವಿ ನಾವು. ಗೆದ್ವಿ. ಆದ್ರೆ ಯಾಕೆ ಗೆದ್ವಿ ಅನ್ನೋದಕ್ಕೆ ಹೇಳ್ತಾರೆ ಭಾರತೀಯ ಸೈನಿಕರು, ಗುಂಡು, ಅಲ್ಲಿರುವಂತ ಟ್ಯಾಂಕರ್ಗಳು, ಬಂದೂಕುಗಳು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಅಪ್ಗ್ರೇಡೆಡ್ ಆಗಿದೆ ಅನ್ನೋದು ಮುಖ್ಯ ಅಲ್ಲ. ಅದನ್ನು ಚಲಾಯಿಸುವವನ ಗುಂಡಿಗೆ ಎಷ್ಟು ಗಟ್ಟಿ ಇದೆ ಅನ್ನೋದು ಮುಖ್ಯ. ಭಾರತೀಯ ಸೈನಿಕನ ಗುಂಡಿಗೆ ಗಟ್ಟಿ ಇದೆ, ಹಂಗಾಗಿ ಯುದ್ಧ ಗೆಲ್ತಿದೀವಿ ಅಂತ. ಹಂಗ್ ಗಟ್ಟಿ ಇರೋ ಗುಂಡಿಗೆ ಅವ್ರು ಬೇಕಲ್ಲಪ್ಪ. ಮೊಬೈಲ್ ರಿಚಾರ್ಜ್ ಮಾಡಿಲ್ಲ ಅಂತ ಸುಸೈಡ್ ಮಾಡ್ಕೊಳ್ಳೋರು ನೋಡಿದೀವಿ. ಮೊಬೈಲ್ ಕೊಟ್ಟಿಲ್ಲ ಅಪ್ಪ ಅಂತ ಅಪ್ಪನನ್ನೇ ಕೊಂದ ಮಕ್ಕಳನ್ನ ನೋಡಿದೀವಿ. ಮೊನ್ನೆ ಅವ್ರು ಯಾರೋ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಹಾಕಿತ್ತಂತೆ, ಅದನ್ನ ಯಾರು ಲೈಕ್ ಮಾಡ್ಲಿಲ್ಲ ಅಂತ ಉಡುಪಿನಲ್ಲಿ ಒಬ್ಬ ಹುಡುಗಿ ಫ್ಯಾನಿಗೆ ನೇಣು ಹಾಕೊಂಡು ಸತ್ತಿರೋದನ್ನ ನೋಡಿದೀವಿ ನಾವು. ಹುಟ್ಟು ಸಹಜವಾಗಿ ಹುಡ್ತೀವಿ, ಗೊತ್ತಿಲ್ಲ ಯಾಕೆ ಅಂತ. ಆದ್ರೆ ಗುರಿ ನಿರ್ಧಾರ ಆಗ್ಬೇಕಲ್ಲ. ನಮ್ಗೆ ಯಾಕೆ ಹುಟ್ಟಿದೀವಿ ಅನ್ನೋದೇ ಅರ್ಥ ಆಗದೆ ಇರೋಕ್ಕಿಂತ ಮುಂಚೆ ಈ ತರದ ಸಣ್ಣ ಪುಟ್ಟ ಕೆಲಸಗಳಿಗೆ ಪ್ರಾಣ ಕಳ್ಕೊಳ್ತೀವಲ್ಲ, ಆ ಪ್ರಾಣಕ್ಕೆ ಬೆಲೆ ಇಲ್ವಾ? ನಾವೆಲ್ಲ ಯುವಕರು, ಮುಂದೆ ದೇಶ ಕಟ್ಟೋರು, ಇಡೀ ದೇಶವನ್ನ ನನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗೋ ಸಾಮರ್ಥ್ಯ ಇರೋರು ನಾವೆಲ್ಲ. ಈ ಸಾಮರ್ಥ್ಯ ಸ್ವಾರ್ಥಕ್ಕಾಗಿ ಬಲಿಯಾಗ್ಬಿಟ್ರೆ ಈ ದೇಹಕ್ಕೆ ಏನು ಬೆಲೆ ಇದೆ? ಮನಸ್ಸಿಗೇನು ಬೆಲೆ ಇದೆ? ದೇಶಕ್ಕೇನು ಬೆಲೆ ಇದೆ? ತಂದೆ ತಾಯಿಗೇನು ಬೆಲೆ ಇದೆ? ನಿಮ್ಮಲ್ಲಿ ಅವರ ಕನಸನ್ನು ಕಾಣ್ತಾ ಇರ್ತಾರಲ್ಲ ಪುಣ್ಯಾತ್ಮರವರು, ಅವ್ರಿಗೇನ್ ಬೆಲೆ ಇದೆ? ತಂದೆ ತಾನು ಬೆನ್ನ ಹರಿದಿದ್ದು ಹೊಟ್ಟೆ ಮೇಲೆ ಹರಿದಿರೋ ತೂತು ಬನಿಯನ್ನ ಹಾಕೊಂಡ್ರು ಚಿಂತೆ ಇಲ್ಲ. ಮಕ್ಕಳ ಸಲುವಾಗಿ ಹಾಗಲ್ಲಿರುಳು ದುಡಿದು ಇವ್ರು ಚೆನ್ನಾಗಿರೋ ಬಟ್ಟೆ ಹಾಕಬೇಕು ಅಂತ ಹೇಳಿ ಆಸೆ ಪಡ್ತಾನಲ್ಲ ಪುಣ್ಯಾತ್ಮ ತಂದೆ. ಅವನ ಆಸೆಗೆ ನಮ್ದು ಸುಸೈಡ್ ಒಂದೇ ಪರಿಹಾರನ? ತಾಯಿ ಎಷ್ಟೇ ಬಡತನ ಇದ್ರೂ ಚಿಂತೆ ಇಲ್ಲ, ತನ್ನಲ್ಲಿ ಎಷ್ಟೇ ನೋವಿದ್ರೂ ಚಿಂತೆ ಇಲ್ಲ, ತನಗೆ ಹುಷಾರಿಲ್ದೆ ಇದ್ರೂ ಚಿಂತೆ ಇಲ್ಲ ಅಂತ ನಾವು ಬರುವ ದಾರಿಯನ್ನ ಕಾದ್ ನಮಗೊಂದು ಊಟ ಕೊಡ್ತಾಳಲ್ಲ ಪುಣ್ಯಾತ್ಕಿತಿ ನಗತಾ. ಆಕೆಯ ತ್ಯಾಗಕ್ಕೆ ನಾವು ಸಾವು ಪರಿಹಾರವ? ದೇಶ ನಮ್ಗೆ ಏನನ್ನೂ ಕೇಳದೆ ಇಷ್ಟೆಲ್ಲ ಕೊಡ್ತಿದ್ಯಲ್ಲ. ಈಗ ಬಟ್ಟೆ ಉಚಿತವಾಗಿ ಕೊಡ್ತಾ ಇದೆ, ಶಾಲೆಗೆ ಹೋದ್ರೆ ಮೊಟ್ಟೆ ಕೊಡ್ತಾ ಇದೆ, ಬಾಳೆಹಣ್ಣು ಕೊಡ್ತಾ ಇದೆ, ಬುಕ್ ಕೊಡ್ತಾ ಇದೆ, ಸೈಕಲ್ ಇತ್ತು, ಹಾಲು ಸಿಗ್ತಾ ಇದೆ. ಎಷ್ಟು ಓದ್ತಿರೋ ಅಷ್ಟು ಉಚಿತ ಶಿಕ್ಷಣಕ್ಕೆ ಭಾರತ ತಯಾರಾಗಿ ನಿಂತಿದೆ. ಇಷ್ಟೆಲ್ಲವನ್ನು ನಮ್ಮಿಂದ ಯಾವ ಅಪೇಕ್ಷೆಯೂ ಇಲ್ಲದೆ ಕೊಡ್ತಾ ಇದೆಯಲ್ಲ ದೇಶ. ಇದಕ್ಕೆ ನಾವು ಕೊಡ್ತಾ ಇರೋ ಬೆಲೆ ಇದೇನಾ? ಸ್ವಾತಂತ್ರ್ಯವನ್ನ ಯಾವ ಬೆಲೆ ಕೊಟ್ಟು ನಾವು ತಗೊಂಡಿದೀವೋ ಅದೇ ತರ ನಾವು ದೇಶಕ್ಕೆ ಬೆಲೆ ಕೊಡೋದನ್ನ ಕಲ್ತಾಗ ಮಾತ್ರ ಆ ಸಿಕ್ಕ ಸ್ವಾತಂತ್ರ್ಯಕ್ಕೆ ಅರ್ಥ.
ಇಲ್ಲ ಅಂದ್ರೆ ಆ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗುತ್ತೆ, ದೇಶ ಮತ್ತೆ ಹಾಳಾಗುತ್ತೆ, ಮತ್ತೆ ದೇಶ ಗುಲಾಮಗಿರಿಗೆ ನೂಕುತ್ತೆ. ಆದ್ರೆ ಈ ಸಲ ಯಾವುದೇ ದೇಶದ ವ್ಯಕ್ತಿ ಗುಲಾಮಗಿರಿಯನ್ನ ಫಿಸಿಕಲಿ ಬಂದು ನಮ್ಮನ್ನ ಮಾಡಲ್ಲ. ಯಾಕೆ ಅಂದ್ರೆ ಫಿಸಿಕಲಿ ಭಾರತದ ಒಳಗಡೆ ಕಾಲಿಡೋ ತಾಕತ್ತು ಜಗತ್ತಿನ ಯಾವ ದೇಶಕ್ಕೂ ಇಲ್ಲ. ಯಾಕೆ ಅಂದ್ರೆ ಅಷ್ಟು ಸ್ಟ್ರಾಂಗೆಸ್ಟ್ ಆರ್ಮಿ ಇಟ್ಕೊಂಡು ಭಾರತ ಕೂತಿದೆ. ಆದ್ರೆ ಹೆಂಗ್ ಬರ್ತಾರೆ ಅಂದ್ರೆ ಈ ಇನ್ಸ್ಟಾಗ್ರಾಮ್ ಮೂಲಕ, ಫೇಸ್ಬುಕ್ ಗಳ ಮೂಲಕ, ರೀಲ್ಸ್ ಗಳ ಮೂಲಕ ಬರ್ತಾ ಇದ್ದಾರೆ. ಮಾನಸಿಕವಾಗಿ ಗುಲಾಮರನ್ನಾಗಿ ಮಾಡ್ತಾರೆ. ಮಾನಸಿಕವಾಗಿ ಅವರ ಹತೋಟಿಗೆ ನಮ್ಮನ್ನ ತೆಗೆದುಕೊಂಡು ಹೋಗ್ತಾರೆ. ಅವರು ಹೇಳಿದಂತೆ ಕುಣಿಯುವ ದಾಸರಾಗ್ತೀವಿ. ಮನಸ್ಸು ಗಟ್ಟಿ ಇಲ್ಲದೆ ಇದ್ರೆ ಮನಸ್ಸು ಸದಾ ಹಾತೊರೆಯುತ್ತೆ ಕೆಟ್ಟದನ್ನು ನೋಡ್ಲಿಕ್ಕೆ, ಕೆಟ್ಟದನ್ನು ವಿಚಾರ ಮಾಡ್ಲಿಕ್ಕೆ, ಕೆಟ್ಟದನ್ನ ಬಯಸ್ಲಿಕ್ಕೆ. ಇದೆಲ್ಲವನ್ನು ಬಿಟ್ಟು ಮಾನಸಿಕ ಗುಲಾಮರಾಗದೆ ಅವರು ಎಷ್ಟೇ ನಾನಾ ವಿಧದ ಗಾಳ ಹಾಕಿದರೂ ಕೂಡ ಮನಸ್ಸನ್ನ ಗಟ್ಟಿಯಾಗಿಸಿಕೊಂಡು ಏಕಾಗ್ರ ನಿಷ್ಠರಾಗಿ ಭಾರತ ಅನ್ನುವ ದೇಶದ ಭವಿಷ್ಯತ್ತಿಗಾಗಿ ನಮ್ಮ ಇಂದಿನ ನಾಳಿನ ಭವಿಷ್ಯವನ್ನ ನಾವು ದೇಶಕ್ಕಾಗಿ ಧಾರೆ ಏರಲಿಕ್ಕೆ ಸಿದ್ಧ ಅನ್ನೋ ಸಂಕಲ್ಪ ನಾವು ಎಲ್ಲಿ ತನಕ ಮಾಡಲ್ವೋ ಅಲ್ಲಿ ತನಕ ಈ ಮಾನಸಿಕ ಗುಲಾಮಿತನ ಇದ್ದೇ ಇರುತ್ತೆ. ಹಂಗಾಗಿ ಈ ಮಾನಸಿಕ ಗುಲಾಮಿತನದಿಂದ ಹೊರಗೆ ಬಂದು ದೇಶವನ್ನ, ವಿಚಾರವನ್ನ, ಆಚಾರವನ್ನ, ಸಂಸ್ಕೃತಿಯನ್ನ, ಪರಂಪರೆಯನ್ನ ಮತ್ತೆ ನಾವೆಲ್ಲರೂ ಉದ್ದೀಪನಗೊಳಿಸಬೇಕು, ನಾವು ಜಾಗೃತರಾಗಬೇಕು. ಅಂದಾಗ ಮಾತ್ರ ಈ ಸ್ವಾತಂತ್ರ್ಯದ ಎಲ್ಲ ಆ ಪ್ರಾಣ ತೆತ್ತ ಹುತಾತ್ಮರ ಆತ್ಮಕ್ಕೆ ಶಾಂತಿ ಕೊಡುವ ಕೆಲಸವನ್ನ ನಾವು ಈ ಮೂಲಕ ಮಾಡದಂಗಾಗತ್ತೆ. ಇಲ್ಲ ಅಂದ್ರೆ ಅವರ ಪ್ರಾಣಕ್ಕೆ ಬೆಲೆ ಇಲ್ಲ ಅಂತ. ಇಷ್ಟೆಲ್ಲ ಆದ್ಮೇಲೆ ನಾವೇನ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಲ್ಲ. ಅಂದ್ರೆ ನಾವು ಇಷ್ಟಕ್ಕೆ ಬಿಡ್ಬೇಕಾ? ಸ್ವತಂತ್ರೋತ್ಸವ ಅಂದ್ರೆ ಬರೀ ಧ್ವಜಾರೋಹಣ ಮಾಡಿ, ಸ್ವೀಟ್ ಹಂಚಿ, ಡ್ಯಾನ್ಸ್ ಮಾಡಿ, ಭಾಷಣ ಹೇಳಿ ಇಷ್ಟಕ್ಕೆ ನಮ್ ಕೆಲಸ ಸೀಮಿತ ಆಗ್ಬೇಕು? ಅಥವಾ ದೇಶಕ್ಕಾಗಿ ಏನಾದ್ರೂ ಕೆಲಸ ಮಾಡಬೇಕು ಅನ್ನೋ ಮನಸ್ಥಿತಿ ಬಂದು ನಾವು ದೇಶಕ್ಕಾಗಿ ಏನಾದ್ರೂ ಉತ್ತಮವಾಗಿ ಮಾಡಬಹುದು ಅಂತ ಅನ್ಸುತ್ತೋ? ಅದ್ರ ಬಗ್ಗೆ ವಿಚಾರ ಮಾಡಿ ನಮ್ಮ ಮುಂದಿನ ಭವಿಷ್ಯಕ್ಕೆ ಅಡಿ ಇಡುವಂತದ್ದೇ ದೊಡ್ಡ ಸಾರಾಂಶ ಅಷ್ಟೇ. ಸತಿ ಸಹಗಮನ ಪದ್ಧತಿ ಭಾರತದಲ್ಲಿ ಇತ್ತು, ಯಾವಾಗಿತ್ತು ಅನ್ನೋದು ಬಹಳ ಮುಖ್ಯ. ಫಸ್ಟ್ ನಮ್ಗೆ ಎಂಟೈರ್ ಸತಿ ಸಹಗಮನ ಪದ್ಧತಿಯಲ್ಲಿ ಸತಿ ಸಹಗಮನ ಪದ್ಧತಿಯ ಕುರಿತಂತೆ ಸಿಗಬಹುದಾದ ಮೊದಲ ಶಾಸನ ಸಿಕ್ಕಿದ್ದು, ಮೊದಲ ಶಾಸನ ನಾನು ಹೇಳ್ತಾ ಇರೋದು ಸತಿ ಸಹಗಮನ ಪದ್ಧತಿಯ ಕುರಿತಂತೆ ಸಿಕ್ಕಂತಹ ಭಾರತದಲ್ಲಿ ಮೊದಲ ಶಾಸನ 563. ಅದಕ್ಕಿಂತ ಮುಂಚೆ ಭಾರತದಲ್ಲಿ ಸತಿ ಸಹಗಮನ ಇತ್ತು ಅನ್ನೋದಕ್ಕೆ ಬೇಕಾದ ಪುರಾವೆನೇ ಇಲ್ಲ. ಅಂದ್ರೆ ಯಾವಾಗ ಯಾವುದೋ ಬೇರೆ ದೇಶದ ಒಬ್ಬ ವ್ಯಕ್ತಿ ನಮ್ಮ ದೇಶದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಕ್ಕೋ ಅನಾಚಾರಕ್ಕೋ ಬಲವಂತವಾಗಿ ಮೀನಾ ಬಜಾರ್ನಲ್ಲಿ ಹೆಣ್ಣು ಮಕ್ಕಳನ್ನ ನಿಲ್ಲಿಸಿ ಮಾರಾಟ ಮಾಡೋದಕ್ಕೂ ಉಪಯೋಗ ಮಾಡ್ಕೊಳ್ತಾನೆ ಅಂದಾಗ ಭಾರತದಲ್ಲಿ ಇವತ್ತಿಗೂ ಆ ಮನಸ್ಥಿತಿ ಇದೆ. ಹೆಣ್ಣು ಮಕ್ಕಳು ಮಾನಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು, ಶೀಲಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹೊರತು ದೇಹಕ್ಕೆ ಕೊಡಲ್ಲ. ಹಂಗಾಗಿ ಹೆಣ್ಣು ಮಕ್ಕಳು ಅನಿವಾರ್ಯವಾಗಿ ಸತಿ ಹೋಗ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಯ್ತು. ಅದಾದ್ಮೇಲೆ ಅದು ಒಂಥರ ಇದು ಅಂಟು ಜಾಡ್ಯ ಸರ್, ಅದು ರೋಗ ಇದ್ದಂಗೆ. ಒಂದ್ಸಲ ಆಯ್ತು ಅಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಬಿಟ್ರೆ ಒಳ್ಳೇದು ಅಂತ ಕೆಲವೊಂದಿಷ್ಟು ಕೊಳಕು ಮನಸ್ಥಿತಿಗಳು ಎಲ್ಲ ಅವಾಗೂ ಈಗಲೂ ಇದಾವೆ, ಅವಾಗೂ ಇದ್ವು. ಆ ಮನಸ್ಥಿತಿಗಳು ಈ ತರದ ಕೆಟ್ಟು ಪರಂಪರೆಗೆ ನಾಂದಿಯನ್ನ ಹಾಡ್ತವೆ. ಹಂಗಾಗಿ ಈ ಪದ್ಧತಿಗಳು ನಡ್ಕೊಂಡು ಬಂದ್ವು. ಅದರಲ್ಲೇನು ಎಳ್ಳು ಕಾಳಷ್ಟು ಅನುಮಾನ ಇಲ್ಲ. ಆದ್ರೆ ಅದೇ ಸಮಯಕ್ಕೆ ನಾನು ಹೇಳ್ತಾ ಇರೋದು, ಇದನ್ನ ನೀವು ಆಮೇಲೆ ದಯಮಾಡಿ ಬಿಡುವಿನ ಸಮಯದಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಸತಿ ಸಹಗಮನ ಪದ್ಧತಿಯನ್ನ ವಿಲಿಯಂ ಬೆಂಟಿಂಗ್ ಅಂತಕ್ಕಂತ ಒಬ್ಬ ಅಪರೂಪದ ವ್ಯಕ್ತಿ ಭಾರತದಲ್ಲಿ ಬಂದು ಏನೋ ಅವನು ಮಾಡ್ದ ಅನ್ನೋದು ನಿಜ, ಒಪ್ಕೊಳ್ತೀನಿ. ಅದನ್ನ ನಾನು ಅಲ್ಲಗಳಿಲಿಕ್ಕೆ ತಯಾರಿಲ್ಲ. ಆದರೆ ಅದೇ ಸಮಯಕ್ಕೆ ಅಂದ್ರೆ ವಿಲಿಯಂ ಬೆಂಟಿಂಗ್ ಅವನೇನಿದ್ದ ಆ ಸಮಯಕ್ಕೆ ಅಲ್ಲಿ ಅಂದ್ರೆ ಅವರದ್ದೇ ದೇಶದಲ್ಲಿ ಒಂದು ಅನಿಷ್ಟ ಪದ್ಧತಿ ಇತ್ತು. ಅದ್ರ ಬಗ್ಗೆ ಅವ್ರೇನಾದ್ರೂ ಉಲ್ಲೇಖ ಮಾಡಿದಾರ? ಎಲ್ಲೂ ಉಲ್ಲೇಖ ಮಾಡಿಲ್ಲ. ಯಾಕೆ ಹಂಗಾರೆ? ಅವ್ರ ದೇಶದಲ್ಲಿ ಆಗುವಂತ ಕೃತ್ಯದ ಬಗ್ಗೆ ಅವರು ಉಲ್ಲೇಖ ಮಾಡಲ್ಲ, ನಮ್ಮ ದೇಶದ ಕೃತ್ಯದ ಬಗ್ಗೆ ಮಾತ್ರ ಅವ್ರು ಮಾತಾಡ್ತಾರೆ ಅಂತಂದ್ರೆ ಇದರಲ್ಲಿ ಏನೋ ಒಂದ್ ಸ್ವಲ್ಪ ತಪ್ಪಿದೆ ಅಂತಾನೆ ಅರ್ಥ ಆಗತ್ತೆ ಸರ್. ಅಲ್ಲಿ ಒಂದು ಅನಿಷ್ಟ ಪದ್ಧತಿ ಇತ್ತು. ನೀವು ಅದ್ರ ಬಗ್ಗೆ ದಯಮಾಡಿ ರಿಸರ್ಚ್ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ. ಆದ್ರೆ ಅವ್ರದೇ ದೇಶದಲ್ಲಿ ನಡೀತಾ ಇದ್ದಂತ ಒಂದು ಕೃತ್ಯದ ಬಗ್ಗೆ ಅವ್ರು ಯಾಕೆ ಮಾತಾಡಲ್ಲ ಅನ್ನೋದು ಪ್ರಶ್ನೆ. ಆಮೇಲೆ
ಆ ಕೃತ್ಯಕ್ಕೆ ಒಳಪಟ್ಟು 79 ಲಕ್ಷ ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅನ್ನೋದು ಇತಿಹಾಸ. ಇಂಡಿಯನ್ ಆರ್ಮಿಯ ಫಾರ್ವರ್ಡ್ ಪೋಸ್ಟ್ ನಲ್ಲೂ ಈಗ ಹೆಣ್ಮಕ್ಳೇ ಕೆಲಸ ಮಾಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ನಂತಹ ಮೊನ್ನೆಯ ಆಪರೇಷನ್ ನಲ್ಲೂ ಕೂಡ ಲೀಡ್ ಮಾಡಿದವರು ಹೆಣ್ಮಕ್ಳೇ. ಈಗ ಹೆಣ್ಣು ಮಕ್ಕಳಿಗೆ ಎಲ್ಲಾ ಜಾಗದಲ್ಲೂ ಸ್ಥಾನ ಮಾನ ಗೌರವಕ್ಕೆ ಚ್ಯುತಿ ಅನ್ನೋದು ಇಲ್ಲ. ಮೊದ್ಲಿನ ವಾತಾವರಣ ಇಲ್ಲ. ನಾವೆಲ್ಲ ಏನ್ ತಿಳ್ಕೊಂಡಿದೀವಿ ಅಂತಂದ್ರೆ ಶಿಕ್ಷಣ ಅಂದ್ರೆ ABCD, ಶಿಕ್ಷಣ ಅಂದ್ರೆ ಈ ಅನ್ನೋ ಕಲ್ಪನೆಯಲ್ಲೇ ಇದೀವಿ. ಭಾರತದಲ್ಲಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಯಾವಾಗೋ ಇತ್ತು. ನಮ್ಗೆ ಒಂದ್ಸಲ ನಾನೊಂದ್ 2-3 ಹೆಸರು ಹೇಳ್ತೀನಿ, ಅದನ್ನ ಆಮೇಲೆ ನೀವು ಸರ್ಚ್ ಮಾಡಿ ಓದೋ ಪ್ರಯತ್ನ ಮಾಡಿ. ಅಮೃತಾದೇವಿ ಬಿಷ್ಣೋಯ್ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನು ಭಾರತದಲ್ಲಿ ಕೊಡ್ತಾರೆ. ಅಮೃತಾದೇವಿ ಬಿಷ್ಣೋಯ್ ರಾಷ್ಟ್ರೀಯ ವನ್ಯಜೀವಿ ಸಂರಕ್ಷಣಾ ಪ್ರಶಸ್ತಿ ಅಂತ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಆ ಹೆಣ್ಮಗಳು ಏನ್ ಮಾಡಿದ್ಲು? ನಾವು ಈಗಿನ ಭಾರತದ ಬಗ್ಗೆ ಮಾತಾಡ್ತಿದೀವಿ. ನಾನು ಮಾತಾಡ್ತಾ ಇದ್ದು 1730 ಭಾರತದಲ್ಲಿ ಆಕೆ ಮಾಡಿದ ಕೆಲಸ ಏನು. ನಾನು ಮೊದಲು ಕೊಟ್ಟಿದ್ದೆ ಎಕ್ಸಾಂಪಲ್ ಕೊಯ್ಲಿ ಅನ್ನೋ ಹೆಣ್ಮಗಳದು. ಮತ್ ನಾನು ಇವತ್ ಮಾತಾಡ್ತಾ ಹೇಳಿದ್ದು ಕಾವೇರಮ್ಮ, ಬೋನಮ್ಮ, ಎಲ್ಲರ ಹೆಸರು ಹೇಳಿದ್ದು ಹೆಣ್ಮಕ್ಳದ್ದೇ. ಇಷ್ಟೆಲ್ಲ ಅವಾಗ್ಲೂ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ನೀವು ಎಲ್ಲರೂ ಮಾಡ್ಬೋದು. ಸುರಕ್ಷತೆ ಅಸುರಕ್ಷತೆ ಯಾವಾಗ ಅಂದ್ರೆ ನಾನು ಬಲಹೀನ ಅನ್ನೋ ಮನಸ್ಥಿತಿ ನನ್ನಲ್ಲಿದ್ದಾಗ ನನಗೆ ಆ ಅಸುರಕ್ಷತೆಯ ಭಾವ ಬರುತ್ತೆ. ನಾನು ಹಂಗಿಲ್ಲ, ನಾನು ಎಲ್ಲರನ್ನೂ ಎದುರಿಸಬಲ್ಲೆ, ನಾನು ಮಾಡಿಯೇ ತೀರ್ತೀನಿ ಅನ್ನೋ ಹಠ ನನಗ್ ಬಂದಾಗ ನಾನು ಸರ್ವಶಕ್ತವು. ನೀವು ಈಗಲೂ ಮೊನ್ನೆ ಕಾಮನ್ವೆಲ್ತ್ ಗೇಮ್ ಅಲ್ಲಿ ಭಾರತ ಏನು ಪದಕದ ಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಬಂದು ಒಂದಿಷ್ಟು ಬಂಗಾರಗಳನ್ನ ತೆಗೆದುಕೊಂಡು ಬಂತಲ್ಲ, ಅದರಲ್ಲಿ ಮ್ಯಾಕ್ಸಿಮಮ್ ಮತ್ತು ಪಾಲು ಹೆಣ್ಮಕ್ಳದೇ ಇದೆ. ಹಂಗಾಗಿ ನಾವು ಆ ಭಾವದಿಂದ ಹೊರಗೆ ಬರ್ಬೇಕು. ನನ್ನಿಂದ ಬದಲಾವಣೆ ಆಗುತ್ತೆ ಅಂತ ಯಾವಾಗ ನನಗೆ ಅನ್ಸಕ್ ಶುರು ಆಗುತ್ತೋ ಅವಾಗ ನಾನು ಬದಲಾವಣೆ ಆಗೇ ಆಗ್ತೀನಿ. ಆ ಎಲ್ಲ ವ್ಯವಸ್ಥೆಗಳ ವಿರುದ್ಧ ಹೋರಾಟಕ್ಕೆ ನಾನೇ ತಯಾರಾಗ್ತೀನಿ. ಅದನ್ನೆಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ದೇಶಕ್ಕಾಗಿ ಏನು ಮಾಡಬಲ್ಲೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇಡೀ ಜೀವನವನ್ನ ದೇಶಕ್ಕಾಗಿ ಸವಿಸೋದ್ರಲ್ಲಿರುವಂತ ಸುಖ ಇನ್ಯಾವುದರಲ್ಲೂ ಇಲ್ಲ ಅನ್ನೋದನ್ನ ಮನಗಂಡು ನಮ್ ಜೊತೆಗೆ ನಮ್ಮ ತಂದೆ ತಾಯಿ, ನಮ್ಮ ಬಂಧು ಬಳಗ, ನಮ್ಮ ದಾಯಾದಿಗಳು, ನನ್ನ ಊರು, ನನ್ನ ತಾಲೂಕು, ನನ್ನ ಜಿಲ್ಲೆ, ನನ್ನ ರಾಜ್ಯ, ಕಡೆಗೆ ನನ್ನ ದೇಶ ಅಂತ ಹೇಳಿ ಎಲ್ಲರೂ ಕೂಡ ಒಂದಾಗಿ ಇಡೀ ದೇಶ ಒಗ್ಗಟ್ಟಿನಿಂದ ವಸುದೈವ ಕುಟುಂಬಕಂ, ಜಗತ್ತೇ ಒಂದು ಕುಟುಂಬ, ಭೂಮಿಯೇ ಒಂದು ಕುಟುಂಬ, ಆ ಎಲ್ಲ ಜಗತ್ತಿನ ಜನರು ಶಾಂತವಾಗಿ ನೆಮ್ಮದಿಯಿಂದ ಯಾವುದೇ ಜಾತಿ ಮತ ಪಂಥ ಆಚಾರ ವಿಚಾರಗಳ ಭೇದವಿಲ್ಲದೆ ಪ್ರತಿಯೊಬ್ಬರು ಹೊಂದಿಕೊಂಡು ಬಾಳುವಂತಹ ಸಮರಸದ ಬಾಳ್ವೆಯ ಜೀವನವನ್ನು ನಡೆಸಲಿಕ್ಕೆ ನಾವು ನಮ್ಮನ್ನ ಅರ್ಪಣೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇದೆ. ಆ ತಾಕತ್ತಿರೋದು ಭಾರತೀಯ ಮನಸ್ಸುಗಳಲ್ಲಿ ಮಾತ್ರ, ಭಾರತೀಯ ಯುವಶಕ್ತಿಯಲ್ಲಿ ಮಾತ್ರ ಆ ತಾಕತ್ತಿದೆ. ಹಾಗಾಗಿ ಜಗತ್ತು ನಮ್ಮ ಜ್ಞಾನಕ್ಕೆ, ನಮ್ಮ ತ್ಯಾಗಕ್ಕೆ, ನಮ್ಮ ಬಲಿದಾನಕ್ಕೆ ಅವರು ನತಮಸ್ತಕರಾಗಿದ್ದಾರೆ. ಆ ಪುಣ್ಯಾತ್ಮರ ವಂಶದ ಕುಡಿಗಳು ನಾವು ಮತ್ತು ನೀವು. ಹಾಗಾಗಿ ಆ ವಂಶದ ಮರ್ಯಾದೆಯನ್ನು ಉಳಿಸ್ಲಿಕ್ಕೆ ಬೇಕಾದ ಸರ್ವ ಪ್ರಯತ್ನವನ್ನ ನಾವೆಲ್ಲರೂ ಸೇರಿ ಮಾಡೋಣ. ಆ ಸ್ವಾತಂತ್ರ್ಯಕ್ಕೆ ನಿಜವಾದ ಬೆಲೆಯನ್ನ ತಂದುಕೊಡುವ ಪ್ರಯತ್ನ ಮಾಡೋಣ ಅಂತ ಆಶಿಸ್ತಾ, ಮಾತಿಗಾಗಿ ಇಷ್ಟೊತ್ತು ನೀವೆಲ್ಲರೂ ಕಿವಿಯಾಗಿದ್ದೀರಿ. ಅದಕ್ಕಾಗಿ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಮೂಲಕ ಸಲ್ಲಿಸ್ತಾ, ಪ್ರತಿಯೊಬ್ಬರಿಗೂ, ಎಲ್ಲ ಟೀಚರ್ಸ್ ಆಗಿರ್ಬೋದು, ಪಾಲಕ ಪೋಷಕರಾಗಿರ್ಬೋದು, SDMC ಅವರಾಗಿರ್ಬೋದು, ಮತ್ತು ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಾಗಿರ್ಬೋದು, ಅವರೆಲ್ಲರಿಗೂ ಅತ್ಯಂತ ಪ್ರೀತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ ಭಾರತದ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ.